ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಪ್ರಕಟಣೆ ಪುಸ್ತಕದ ಮುಂದುವರಿದ ಭಾಗವನ್ನು ಈ ಸಮಯದಲ್ಲಿ ಪ್ರಾರ್ಥನೆಯೊಂದಿಗೆ ನಾವು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಪಾದಪೀಠಕ್ಕೆ ಬಂದಿದ್ದೇವೆ. ಕಳೆದ ಅಧ್ಯಯನಗಳಲ್ಲಿ ನಮ್ಮ ಕೂಡ ಇದ್ದುಕೊಂಡು ನಮ್ಮನ್ನು ಆಶೀರ್ವದಿಸಿ ಬೇಕಾದ ಆಲೋಚನೆ ಕೊಟ್ಟು ನಡೆಸಿಕೊಂಡು ಬಂದಿದ್ದಕ್ಕೆ ಸ್ತೋತ್ರಪ್ಪ. ಇವತ್ತಿನ ದಿನದಲ್ಲಿ ನಮ್ಮ ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ಒಪ್ಪಿಸಿಕೊಡ್ತಾನೆ. ನಿನ್ನ ವಾಕ್ಯ ಹೇಳ್ತದೆ, 119 ಕೀರ್ತನೆ 18ನೇ ವಚನ, ದಾವೀದನಲ್ಲಿ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನೆಂಬುದಾಗಿ. ಹೌದು ಸ್ವಾಮಿ, ಈ ಒಂದು ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ನಮ್ಮೆಲ್ಲರ ಆತ್ಮಿಕ ಕಣ್ಣುಗಳನ್ನು ತೆರೆಯಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತವೆ. ಮಾತ್ರವಲ್ಲ, ನಿನ್ನ ರಾಷ್ಟ್ರ ಬರೋಣಕ್ಕೆ ನಮ್ಮೆಲ್ಲರನ್ನು ಕರ್ತನೆ ಸಿದ್ಧಪಡಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾನೆ. ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾವು 2 ಥೆಸಲೋನಿಕ 2ನೇ ಅಧ್ಯಾಯ 7 ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ಧ್ಯಾನಿಸುವಂಥ ವಿಚಾರ, ಅಧರ್ಮ ಸ್ವರೂಪನಾದ ಕ್ರಿಸ್ತ ವಿರೋಧಿ ಈ ಭೂಮಿಯಲ್ಲಿ ಬಹಿರಂಗವಾಗಿ ಪ್ರಕಟ ಆಗೋಕ್ಕೆ ಮುಂಚೆ ನಡೆಯಬೇಕಾದ ಕಾರ್ಯಗಳು. ನಾವು 6 ಕಾರ್ಯಗಳ ಕುರಿತಾಗಿ ಧ್ಯಾನ ಮಾಡ್ತಾ ಬಂದಿದ್ದೇವೆ. 5 ಕಾರ್ಯಗಳು ಈಗಾಗಲೇ ಧ್ಯಾನಿಸಿ, ಈಗ 6ನೇ ಕಾರ್ಯವನ್ನು ಈಗ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಮೊದಲನೇ ಕಾರ್ಯ ಯಾವುದು? 1 ಯೋಹನ 2:18 ಹೇಳ್ತದೆ, ಕ್ರಿಸ್ತ ವಿರೋಧಿಯ ಆತ್ಮವು ಬಲವಾಗಿ ಆ ದಿವಸಗಳಲ್ಲಿ ಕಾರ್ಯ ಮಾಡ್ತದೆ. ಎರಡನೇದಾಗಿ ನಾವು ನೋಡಿದ್ದು 2 ಥೆಸಲೋನಿಕ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದಿದ್ದೇವೆ, ಮೋಸದ ಆತ್ಮವು, ಮೋಸತನ ಅಥವಾ ಮೋಸದ ಆತ್ಮ, ವಂಚಿಸುವ ಆತ್ಮ ಬಲವಾಗಿ ಕಾರ್ಯ ಮಾಡ್ತದೆ. ಮೂರನೇದಾಗಿ ನಾವು ಧ್ಯಾನಿಸಿದ್ದು 2 ಥೆಸಲೋನಿಕ 2ನೇ ಅಧ್ಯಾಯ 3ನೇ ವಾಕ್ಯದ ಪ್ರಕಾರವಾಗಿ ಮತಭ್ರಷ್ಟತೆ ಅಥವಾ ಆತ್ಮಿಕವಾಗಿ ಕ್ರೈಸ್ತ ವಿಶ್ವಾಸಿಗಳು ಹಿಂಜಾರಿ ಹೋಗುತ್ತಾರೆ ಎಂಬುದಾಗಿ ಕೂಡ ನಾವು ಧ್ಯಾನ ಮಾಡಿದ್ದೆವು ಪ್ರಿಯರೇ. 4ನೇಗೆ ಧ್ಯಾನಿಸಿದ್ದು ಕ್ರಿಸ್ತ ವಿರೋಧಿ ಭೂಮಿಯಲ್ಲಿ ಪ್ರಕಟ ಆಗೋಕ್ಕೆ ಮುಂಚೆ, ಯೇಸು ಕ್ರಿಸ್ತನ ಸೇವೆಗೆ ಮುಂಚೆ, ಆತನಿಗೆ ಮಾರ್ಗ ಸಿದ್ಧ ಮಾಡೋದಕ್ಕೆ ಮುಂಚಿತವಾಗಿ ಯಾವ ರೀತಿ ಸ್ಥಾನಿಕ ಯೆಹೋವನನ್ನು ತನ್ನ ಸೇವೆ ಆರಂಭಿಸಿದನೋ ಅದೇ ರೀತಿಯಲ್ಲಿ ಕ್ರಿಸ್ತ ವಿರೋಧಿ ಭೂಮಿಯಲ್ಲಿ ಬಹಿರಂಗವಾಗಿ ಪ್ರಕಟ ಆಗೋಕ್ಕೆ ಮುಂಚಿತವಾಗಿ ಅವನಿಗೋಸ್ಕರ ಮಾರ್ಗವು ಸಿದ್ಧ ಮಾಡಲಾಗುವುದೆಂಬುದಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೆವು. ಯುನೈಟೆಡ್ ನೇಷನ್ ಮತ್ತು 30 ವಿಚಾರಗಳನ್ನು ನಾವು ಧ್ಯಾನಿಸಿದ್ದೇವೆ ಪ್ರಿಯರೇ. 5ನೇದಾಗಿ ಕ್ರಿಸ್ತ ವಿರೋಧಿ ಭೂಮಿಯಲ್ಲಿ ಬಹಿರಂಗವಾಗಿ ಪ್ರಕಟ ಆಗೋಕ್ಕೆ ಮುಂಚೆ ನಡೆಯಬೇಕಾದ ಕಾರ್ಯ ಗೋಗ್ ಮಾಗೋಗ್ ಯುದ್ಧ ಎಂಬುದಾಗಿ ಕೂಡ, ಅದರ ಕುರಿತಾಗಿ ಕೂಡ ನಾವು ಈಗಾಗಲೇ ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಈಗ ನಾವು ಧ್ಯಾನಿಸುವಂಥ ವಿಚಾರ 6ನೇ ವಿಚಾರವಾಗಿದೆ ಪ್ರಿಯರೇ. ಅದು ಏನೆಂದರೆ, ಯೇಸು ಕ್ರಿಸ್ತನ 2 ಥೆಸಲೋನಿಕ 2ನೇ ಅಧ್ಯಾಯ 7ನೇ ವಾಕ್ಯ ಪುನಃ ಓದಿಕೊಡೋಣ. 2 ಥೆಸಲೋನಿಕ 2:7. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿ ಇರುವುದು. ಅಂದರೆ ಇದುವರೆಗೆ ಅಡ್ಡಿ ಮಾಡುವವನೆಂದರೆ ಯಾರು? ಈಗ ಅವನು ಅಧರ್ಮ ಸ್ವರೂಪನಾದ ಕ್ರಿಸ್ತ ವಿರೋಧಿ ಬಹಿರಂಗವಾಗಿ ಈ ಒಂದು ಭೂಮಿಯಲ್ಲಿ ಪ್ರಕಟ ಆಗೋಕ್ಕೆ ಅಡ್ಡಿ ಮಾಡುವವನು ಯಾರು? ಅದು ಸಭೆಯಾಗಿದೆ. ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು ಪ್ರಿಯರೇ. ಸಭೆ ಯಾವಾಗ ಎತ್ತಲ್ಪಡುತ್ತದೋ ಆವಾಗಲೇ ಕ್ರಿಸ್ತ ವಿರೋಧಿ ಭೂಮಿಯಲ್ಲಿ ಬಹಿರಂಗವಾಗಿ ಆತನು ಕಾಣಿಸಿಕೊಳ್ತಾನೆಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೆವು. ಸಭೆ ಯಾವಾಗ ಎತ್ತಲ್ಪಡ್ತದೆ? ಸಭೆ ಈ ಭೂಮಿಯಿಂದ ಯಾವಾಗ ತೆಗೆಯಲ್ಪಡುತ್ತದೆ ಪ್ರಿಯರೇ? ಯಾವಾಗ ಅಂದರೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ. ಆಗ ನಿನ್ನೆ ದಿವಸ ನಾವು 12 ವಿಷಯಗಳ ಕುರಿತಾಗಿ ಧ್ಯಾನ ಮಾಡಲಿಕ್ಕೆ ಅಂತ ಬಂದಿದ್ದೆ. ಆದರೆ ಒಂದು ವಿಷಯ ಮಾತ್ರ ನಿನ್ನೆ ದಿವಸ ನಾವು ಧ್ಯಾನ ಮಾಡಿದ್ದು, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಉದ್ದೇಶ ಏನು, ಅಥವಾ ಯೇಸು ಕ್ರಿಸ್ತನ ರಹಸ್ಯ ಬರಣದ ಉದ್ದೇಶ ಏನೆಂಬುದಾಗಿ ಮೊದಲನೇ ವಿಚಾರ ನಿನ್ನೆ ದಿವಸ ನಾವು ಧ್ಯಾನ ಮಾಡಿದ್ದು. ಅದು ಏನೆಂದರೆ, ಲೂಕ 14:14 ವಾಕ್ಯದ ಪ್ರಕಾರವಾಗಿ ನೀತಿವಂತರಿಗೆ ಉಂಟಾಗುವಂಥ ಪುನರುತ್ಥಾನ ಎಂಬ ವಾಕ್ಯದ ಆಧಾರದಲ್ಲಿ 5 ವಿಧವಾದ ಒಂದು ಪುನರುತ್ಥಾನಗಳ ಕುರಿತಾಗಿ ಧ್ಯಾನಿಸಿದ್ದೇವೆ. ಇವತ್ತೊಂದು ಸಹೋದರಿ ನನಗೆ ಮೆಸೇಜ್ ಕಳಿಸಿದ್ರು, ನನಗೊಂದು ಡೌಟ್ ಇದೆ ಪಾಸ್ಟರ್ ಹೀಗೆ ಎಂಬುದಾಗಿ. ನಾನು ನಿನ್ನೆ ದಿವಸ ನಿಮಗೆ ಹೇಳಿದ್ದೆ, ಏನಾದರೂ ನಿಮಗೆ ಸಂಶಯಗಳು ಡೌಟ್ಗಳಿದ್ದರೆ ನನಗೆ ವಾಟ್ಸಪ್ಪಲ್ಲಿ ಕಳಿಸಿರಿ, ಸಮಯ ಇರುವಾಗ ಅದಕ್ಕೆ ನಾನು ವಿವರಣೆ ಕೊಡ್ತೇನೆ ಎಂಬುದಾಗಿ ಹೇಳಿದ್ದೆ ನಾನು. ಕಾರಣ ನಿನ್ನೆ ದಿವಸ ಸ್ಪಷ್ಟವಾಗಿ ಹೇಳಿದ್ದೇನೆ ನಾನು. 1 ಕೊರಿಂಥ 15:22-23 ವಾಕ್ಯದ ಪ್ರಕಾರವಾಗಿ, ಅಂದರೆ ದೇವ ಜನರ ಒಂದು ಪುನರುತ್ಥಾನಕ್ಕೆ ಸಂಬಂಧವಾಗಿ ಅನೇಕ ತರಗತಿಗಳಿವೆ. ತರಗತಿ ಅಂದರೆ ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಕೊಡಲ್ಪಟ್ಟಂಥ ಪದ ರ್ಯಾಂಕ್ ಹೋಲ್ಡರ್ ಎಂಬುದಾಗಿ. ಅಂದರೆ ಒಂದರ ಸರತಿಯ ಪ್ರಕಾರ, ಇನ್ನೊಂದು ರೀತಿಯಲ್ಲಿ ಸರತಿಯ ಪ್ರಕಾರ.
ಒಂದರ ನಂತರ ಒಂದು ಸರತಿಯ ಪ್ರಕಾರ ಅಥವಾ ಲೈನಲ್ಲಿ ಒಂದರ ನಂತರ ನಿಲ್ತಾರೆ ಆ ರೀತಿಯಲ್ಲಿ ಎಂಬುದಾಗಿ ಅದಕ್ಕೆ ಹೇಳ್ತಾರೆ ತರಗತಿ ಎಂಬುದಾಗಿ. ಒಂದಾದ ನಂತರ ಒಂದು, ಒಂದಾದ ನಂತರ ಒಂದು, ಒಂದಾದ ನಂತರ ಒಂದು, ಅದಕ್ಕೆ ಏನು ಹೇಳ್ತಾರೆ ತರಗತಿ ಎಂಬುದಾಗಿ ಹೇಳುತ್ತಾರೆ. ಮಾತ್ರವಲ್ಲ, ಆ ಪುಸ್ತಕದ 24:15 ಆಧಾರದಲ್ಲಿ ನಿಮಗೆ ತಿಳಿಸಿದ್ದೆ ನಾನು. ನೀತಿವಂತರ ಪುನರುತ್ಥಾನವು ಅನೀತಿವಂತರ ಪುನರುತ್ಥಾನ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ನೀತಿವಂತರ ಪುನರುತ್ಥಾನ 5 ವಿಧವಾದ ಪುನರುತ್ಥಾನ. ಇದು ಪ್ರಥಮ ಪುನರುತ್ಥಾನದಲ್ಲಿ ಬರ್ತದೆ, ಅಥವಾ 5 ಗುಂಪುಗಳು ಎಂಬುದಾಗಿ ಹೇಳ್ಬೋದು, ಅಥವಾ 5 ತರಗತಿಗಳು ಎಂಬುದಾಗಿ ಹೇಳ್ಬೋದು. ಒಂದರ ನಂತರ ಒಂದು ನಡೆಯುವಂಥ 5 ತರಗತಿಗಳು ಎಂಬುದಾಗಿ ಕೂಡ ಹೇಳಬಹುದು, ಅಥವಾ 5 ವಿಧವಾದ ಪುನರುತ್ಥಾನಗಳು ಎಂಬುದಾಗಿ ಕೂಡ ಹೇಳಬಹುದು. ಮೊದಲನೇ ಪುನರುತ್ಥಾನ ಯಾರದು? ಕರ್ತನಾದ ಯೇಸು ಕ್ರಿಸ್ತನು, ಆತನ ಪ್ರಥಮ ಫಲ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ ಪ್ರಿಯರೇ. ಎರಡನೇ ಪುನರುತ್ಥಾನ ನಾನು ನಿಮಗೆ ಕಲಿಸಿಕೊಟ್ಟಿದ್ದೆ ಪ್ರಿಯರೇ. ಇದು ಸಭೆ, ಹೊಸ ಒಡಂಬಡಿಕೆಯ ಸಭೆಯಾದ ನಮ್ಮ ಪುನರುತ್ಥಾನ. ಒಂದು ವೇಳೆ ಆ ಸಮಯದಲ್ಲಿ ರಾಜ್ಯಭರಣದಲ್ಲಿ ಆ ಸಮಯ ನಾವು ಸತ್ತಿರುವುದಾದರೆ ನಾವು ಮಹಿಮೆಯ ಶರೀರದೊಂದಿಗೆ ಅಥವಾ ಪುನರುತ್ಥಾನ ಶರೀರದೊಂದಿಗೆ ಆ ಯೇಸುವಿನ ರಾಜ್ಯಭರಣದಲ್ಲಿ ನಾವು ಎದ್ದು ಬರುತ್ತೇವೆ ಪ್ರಿಯ. ಅಥವಾ ಒಂದು ಉದಾಹರಣೆ, ಈಗ ನಾನೀಗ ಪ್ರಸಂಗ ಮಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಪಟ್ಟಣಗಳಿಂದ ನೀವು ಸಂದೇಶ ಕೇಳ್ತಾ ಇದ್ದೀರಿ. ಆದ ಕಾರಣ ಈ ಸಂದರ್ಭದಲ್ಲಿ ಒಂದು ವೇಳೆ ಯೇಸು ಕ್ರಿಸ್ತನ ರಾಜ್ಯಭರಣ ಬಂತು ಅಂತ ಎಣಿಸುವ, ಈಗೇನು ನಡೀತದೆ? ಮೊಟ್ಟ ಮೊದಲು ನಡೆಯುವಂಥ ಕಾರ್ಯ ಏನೆಂದರೆ, ಕ್ರಿಸ್ತನಲ್ಲಿ ಸತ್ತವಂಥ ಭಕ್ತರು. ಯಾವ ಭಕ್ತರು? ಹಳೆ ಒಡಂಬಡಿಕೆಯ ಭಕ್ತರಲ್ಲ, ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರದು. ಓನ್ಲಿ ಹೊಸ ಒಡಂಬಡಿಕೆಯ ಭಕ್ತರು. 1 ಕೊರಿಂಥ 15, 22, 23 ವಾಕ್ಯ ಪುನಃ ನಾವು ಓದಿಕೊಡುವ. ಯಾಕಂದರೆ ಆ ಸಹೋದರಿಗೆ ಹೇಳಿದ್ದೆ, ನಾನು ಮೆಸೇಜ್ ಹಾಕಿದ್ದೆ. ಇವತ್ತು ನಾನು ಸಂಕ್ಷಿಪ್ತವಾಗಿ ಸ್ವಲ್ಪ ನಾನು ಮುಂದಿನ ಅಧ್ಯಯನಕ್ಕೆ ಹೋಗೋಕೆ ಮುಂಚೆ ಇದಕ್ಕೆ ಸಂಬಂಧವಾಗಿ ವಿವರಣೆ ಕೊಡ್ತೇನೆ ಎಂಬುದಾಗಿ ಓದಿಕೊಡಿ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ. ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಅಥವಾ ಕ್ರಿಸ್ತನ ರಹಸ್ಯ ಭರಣದಲ್ಲಿ ಆತನವರು ಎದ್ದು ಬರುವರು. ಯಾರು ಎದ್ದು ಬರ್ತಾರೆ? ಆತನವರು. ಹಳೆ ಒಡಂಬಡಿಕೆಯ ಭಕ್ತರಲ್ಲ, ಆತನವರು, ಕ್ರಿಸ್ತನವರು, ಯೇಸು ಕ್ರಿಸ್ತನಲ್ಲಿ ನಿದ್ರೆ ಹೋದವರು, ಯೇಸು ಕ್ರಿಸ್ತನಲ್ಲಿ ಈ ಲೋಕದಲ್ಲಿ ಜೀವ ಬಿಟ್ಟವರು, ಅವರು ಮಾತ್ರ, ಕ್ರಿಸ್ತನಲ್ಲಿ ಸತ್ತವರು ಮಾತ್ರ ಆ ಸಮಯದಲ್ಲಿ ಎದ್ದು ಬರ್ತಾರೆ. ಇನ್ನೊಂದು ವಾಕ್ಯ ಆಧಾರ ಕೊಡ್ತಾನೆ. 1 ಥೆಸಲೋನಿಕ 4:16-17, 1 ಥೆಸಲೋನಿಕ 4:16-17. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು. ಯಾರು? ಕ್ರಿಸ್ತನಲ್ಲಿ ಇರುವ, ಹಳೆ ಒಡಂಬಡಿಕೆ ಅವರಲ್ಲ, ಕ್ರಿಸ್ತನಲ್ಲಿರುವವರು. ಓನ್ಲಿ ನ್ಯೂ ಟೆಸ್ಟಮೆಂಟ್ ಭಕ್ತರು, ಕ್ರಿಸ್ತನಲ್ಲಿ ಸತ್ತವರು, ಕ್ರಿಸ್ತನಲ್ಲಿರುವ ಸತ್ತು ಹೋದ ಭಕ್ತರು ಮೊದಲು ಎದ್ದು ಬರ್ತಾರೆ. ಯಾರು ಫಸ್ಟ್ ಎದ್ದು ಬರ್ತಾರೆ? ಇನ್ನೊಂದು ವಿಷಯ ಹೇಳ್ತೇನೆ ನೋಡಿ. 2 ಕಾರ್ಯ ಅಲ್ಲಿ ನಡೀತಾ ಯೇಸುವಿನ ರಹಸ್ಯಭರಣದಲ್ಲಿ. ಒಂದು, ನಾನು ಈಗಾಗಲೇ ಇದರ ಕುರಿತಾಗಿ ಈ ಅಧ್ಯಯನದಲ್ಲಿ ನಾನು ಕಳೆದ ದಿವಸಗಳಲ್ಲಿ ನಿಮಗೆ ಸ್ಪಷ್ಟವಾಗಿ ವಿವರಿಸಿದ್ದೇನೆ. ಸ್ವಿಚ್ ಆನ್ ಮಾಡುವಾಗ, ಒಂದು ಲೈಟ್ ನಮಗೆ ಉರಿಸಬೇಕಾದ್ರೆ, ಒಂದು ಬಲ್ಬ್ ಉರಿಸಬೇಕಾದ್ರೆ ನಾವು ಸ್ವಿಚ್ ಒತ್ತುತ್ತೇವೆ, ಆನ್ ಮಾಡ್ತೇವೆ ಅಲ್ಲ, ಸ್ವಿಚ್ ಆನ್ ಮಾಡ್ತೇವೆ. ಸ್ವಿಚ್ ಆನು ಮಾಡುವ ಸಂದರ್ಭದಲ್ಲಿ ಲೈಟಲ್ಲಿ ಉರಿಯುತ್ತದೆ. ಸ್ವಿಚ್ ಆನು ಮಾಡುವಂಥದ್ದು ಏನಾಗಿದ್ದರೆ, ಬಟನ್ ಒತ್ತುವಂಥದ್ದು ಒಂದೇ ಕ್ಷಣ ಆಗ್ತದೆ, ಲೈಟ್ ಬರುವಂಥದ್ದು ಒಂದೇ ಕ್ಷಣ ಆಗ್ತದೆ. ಸ್ವಿಚ್ ಆನ್ ಮಾಡುವಂಥದ್ದು ಕ್ರಿಸ್ತನಲ್ಲಿ ಸತ್ತಂಥ ಭಕ್ತರು ಪುನರುತ್ಥಾನ ಶರೀರದೊಂದಿಗೆ, ಮಹಿಮೆ ಶರೀರದೊಂದಿಗೆ ಎದ್ದು ಬರುವಂಥ ಕಾರ್ಯ. ಬಲ್ಬ್ ಉರಿಯುವಂಥದ್ದು ಅದು ಜೀವದಿಂದ ಇರುವಂಥವರು ಮಹಿಮೆ ಶರೀರದೊಂದಿಗೆ ಹಾಗೆ ರೂಪಾಂತರ ಹೊಂದುವಂಥ ಒಂದು ಸಮಯವಾಗಿರ್ತದೆ. ಒಂದೇ ಕ್ಷಣದಲ್ಲಿ 2 ಕಾರ್ಯ ನಡೀಲಿಕ್ಕೆ ಹೋಗ್ತದೆ. ಒಂದು, ಫಸ್ಟ್ ಯಾವುದು ನಡೀತದೆ? ಅದು ರೆಪ್ಪೆ ಬರೆಯುವಷ್ಟರಲ್ಲಿ ನಡೆಯುವಂಥ ಕಾರ್ಯ. ಯಾವಾಗ? ರೆಪ್ಪೆ ಬಡಿಯುವಷ್ಟರಲ್ಲಿ, ಅಂದರೆ ಒಂದು ಸೆಕೆಂಡ್ ಒಳಗೆ ನಡೆಯುವ ಕಾರ್ಯ ಅದು. ಟಕ್ ಸ್ವಿಚ್ ಒತ್ತುವಾಗ ಅಲ್ಲಿ ಸ್ವಿಚ್ ಒತ್ತಿ ಕೂಡ ಆಯಿತು, ಅಲ್ಲಿ ಬಲ್ಬ್ ಉರಿದು ಆಯಿತು. ಅರ್ಥ ಆಯ್ತಲ್ಲ? ಫಸ್ಟ್ ಏನಾಗ್ತದೆ? ಕ್ರಿಸ್ತನಲ್ಲಿ ಸತ್ತವರು ಮಹಿಮೆಯ ಶರೀರದೊಂದಿಗೆ ಎದ್ದು ಬರ್ತಾರೆ. ಎಲ್ಲಿ ಅವರಿಗೆ ಸಮಾಧಿ ಮಾಡಿದ್ದಾರೆ, ಎಲ್ಲಿ ಅಥವಾ ಸಮುದ್ರದಲ್ಲಿ ಅವರು ಬಿದ್ದಿದ್ದಾರಾ, ಎಲ್ಲಿ ಅವರ ಶವಗಳು ಬಿದ್ದಿದ್ದಾವೆ, ಅಲ್ಲಿ ಆ ಸ್ಥಳದಿಂದ ಅವರು ಮಹಿಮೆಯ ಶರೀರದೊಂದಿಗೆ ಎದ್ದು ಬರ್ತಾರೆ. ಸ್ಥಳದಲ್ಲಿ ಅವರ ಆತ್ಮ ಎಲ್ಲಿರ್ತದೆ ಪ್ರಿಯರೇ? ಆ ಕ್ಷಣದಲ್ಲಿ ನಾನು ನಿನ್ನೆ ಹೇಳಿದ್ದೇನೆ, ನಾನು ಎಲ್ಲಿ 5ನೇ ಪರದೇಶನಲ್ಲಿದೆ ಆತ್ಮ. ಪೌಲ ಹೇಳುವಂಥ
ಮೂರನೇ ಆಕಾಶ ಅಥವಾ ಪರದೇಶ, ಮೂರನೇ ಪರದೇಶ. 2 Corinthians chapter 12 1-4 ಪೌಲ ಹೇಳ್ತಾನಲ್ಲ, ಮೂರನೇ ಆಕಾಶದ ಪರ್ಯಂತ ಅಥವಾ ಪರದೇಶ ಎಂಬುದಾಗಿ ಆತನ ಉಲ್ಲೇಖ ಮಾಡಿದ್ದಾನೆ. ಅಲ್ಲಿ ಕ್ರಿಸ್ತನಲ್ಲಿ ಸತ್ತಂಥ ಆತ್ಮಗಳಿಗೆ ವಿಶ್ರಾಂತಿ ಪಡ್ಕೊಂಡಿವೆ. ಅಲ್ಲಿಂದ ಆತ್ಮ ಒಂದು ಕ್ಷಣದಲ್ಲಿ ಎಲ್ಲಿ ಅವರಿಗೆ ಸಮಾಧಿ ಆ ಸ್ಥಳದಲ್ಲೇ ಬರ್ತದೆ, ಅದು ಮಹಿಮೆ ಶರೀರದೊಂದಿಗೆ ಎದ್ದು ಬರ್ತದೆ. ಬೇರೆ ಇವಾಗೆ ಇದು ನಿಮಗೆ ಅರ್ಥ ಆಯ್ತು ಅಂತ ನಾನು ಎಣಿಸ್ತೇನೆ. ಕ್ರಿಸ್ತನಲ್ಲಿ ಸತ್ತವರು ಮಾತ್ರ ಆ ಕ್ಷಣದ ರಹಸ್ಯಾಭರಣದ ಯೇಸುವಿನ ರಹಸ್ಯಾಭರಣದಲ್ಲಿ ಅಥವಾ ಪ್ರತ್ಯಕ್ಷತೆ ಯೇಸುವಿನ ಪ್ರತ್ಯಕ್ಷತೆಯಲ್ಲಿ ಮಹಿಮೆ ಶರೀರದೊಂದಿಗೆ ಎದ್ದು ಬರ್ತಾರೆ. ಒಂದು ಈಗ ಉದಾಹರಣೆ ಈಗಾಗಲೇ ನಾನು ಕೊಟ್ಟಿದ್ದೇನೆ. ಈಗ ಯೇಸು ಬಂದರೆ ಫಸ್ಟ್ ಕ್ರಿಸ್ತನಲ್ಲಿ ಸತ್ತವರು ಮಹಿಮೆ ಶರೀರದೊಂದಿಗೆ ಎತ್ತಾರೆ. ಈಗ ಜೀವದ ನಾನು ಮಾತಾಡುವವನು ಕೇಳುವಂಥ ನೀವು ಯಾಸರ ಟಿ ವಿ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಈಗ ವಾರ್ತೆ ಕೇಳ್ತಾ ಇದ್ದೀರಿ. ನೀವು ಈ ಕೇಳುತ್ತಿರುವ ಸಂದರ್ಭದಲ್ಲಿ ನೀವು ಇರುವ ಸ್ಥಳದಲ್ಲಿ ಮಹಿಮೆ ಶರೀರದೊಂದಿಗೆ, ಒಂದು ವೇಳೆ ನೀವು ಕೇಳುತ್ತಿದ್ದವರು, ನನ್ನ ವಾರ್ತೆ ಕೇಳುತ್ತಿದ್ದವರು ನೀವು ರಕ್ಷಣೆ ಹೊಂದಿರಬೇಕು, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದಿಶೆ ತೆಗೆದುಕೊಂಡವರಾಗಿರಬೇಕು, ಪರಿಶುದ್ಧವಾದ ಜೀವಿತ ನಡೆಸುವವರಾಗಿರಬೇಕು. ಆಗಿದ್ದರೆ ಮಾತ್ರ ದೈವಿಕ ಅನ್ಯೋನ್ಯತೆ ಜೀವಿಸುವಂಥವರು ಆಗಿರುವುದಾದರೆ ಮಾತ್ರ ನೀವು ಮಹಿಮೆ ಶರೀರದೊಂದಿಗೆ, ನಾನು ಮತ್ತು ನೀವೆಲ್ಲರೂ ಮಹಿಮೆ ಶರೀರದೊಂದಿಗೆ ಏನಾಗ್ತೇವೆ, ಪಕ್ಕನೆ ಒಯ್ಯಲ್ಪಡುತ್ತೇವೆ. ಅದಕ್ಕೆ ಹೇಳ್ತಾರೆ ರ್ಯಾಪ್ಚರ್ ಅಥವಾ ಎತ್ತಲ್ಪಡುತ್ತೇವೆ. ಅದು ಎರಡನೇ ಪುನರುತ್ಥಾನದ ಸಮಯದಲ್ಲಿ ಯೇಸುವಿನ ಪ್ರತ್ಯಕ್ಷತೆ ಸಮಯದಲ್ಲಿ ನಡೆಯುವಂಥ ಎರಡನೇ ಪುನರುತ್ಥಾನವಾಗಿದೆ ಪ್ರಿಯರೇ. ಸೆಕೆಂಡ್ ರೆಸರೆಕ್ಷನ್ ಎಂಬುದಾಗಿ ಅದಕ್ಕೆ ಹೇಳುತ್ತಾರೆ ಪ್ರಿಯರೇ. ಎರಡನೇ ಗುಂಪು ಅಥವಾ ಎರಡನೇ ತರಗತಿ. ಮೂರನೇ ತರಗತಿ ಅಥವಾ ಮೂರನೇ ಗುಂಪು ಪುನರುತ್ಥಾನ, ಅದನ್ನು ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ 11-12 ವಾಕ್ಯ ಅದನ್ನು ಓದಿಕೊಳ್ಳೋ ಅವಶ್ಯಕತೆ ಇಲ್ಲ. 1ನೇ ವಾಕ್ಯದಿಂದ ನೀವು 12 ವಾಕ್ಯ ಥರ ಓದುತ್ತಾ ಹೋದರೆ ಗೊತ್ತಾಗ್ತದೆ. ಇಬ್ಬರು ಸಾಕ್ಷ್ಯಗಳು 7 ವರ್ಷದ ಉಪದ್ರವ ಕಾಲ ಮಧ್ಯಭಾಗದವರು ಕಳಿಸಿಕೊಡುತ್ತಾನೆ ಸ್ವರ್ಗದಿಂದ. ಅವರು ಬಂದು ಸ್ವಾರ್ಥೆಯನ್ನು ಸಾರುತ್ತಾರೆ. ಕೊನೆಗೆ ಕ್ರಿಸ್ತವಿದ ಅವರಿಗೆ ವಿರುದ್ಧ ಯುದ್ಧ ಮಾಡಿ ಸಾಯಿಸುತ್ತಾನೆ. 3.5 ದಿವಸಗಳು ಅವರ ಶವಗಳು ಯೆರೂಸಲೇಮ್ ಬೀದಿಯಲ್ಲಿ ಬಿದ್ದಿರುತ್ತವೆ. ಜನರೆಲ್ಲರೂ ಏನು ಮಾಡ್ತಾರೆ, ಉಡುಗೊರೆ ಕಳಿಸಿಕೊಡ್ತಾರೆ, ಸಂತೋಷ ಪಡ್ತಾರೆ. ಅವರು ಸಾವಿಗೋಸ್ಕರವಾಗಿ ಅವ್ರು ಸತ್ತದಕ್ಕಾಗಿ ಅವ್ರು ಏನು ಮಾಡ್ತಾರೆ, ಸಂತೋಷ ಪಡ್ತಾರೆ. 3.5 ದಿವಸ ನಂತರ ಪರಲೋಕದ ಜೀವಾತ್ಮ ಬಂದು ಅವರು ಎದ್ದು ಬಂದು ಕೊನೆಗೆ ಪರಲೋಕಕ್ಕೆ ಎತ್ತಲ್ಪಡುವಂಥ ನೋಡ್ತವೆ. ಇದು 3ನೇ ತರಗತಿಯ ಒಂದು ಪುನರುತ್ಥಾನ ಎಂಬುದಾಗಿ ಸತ್ಯವೇದ ಮೆನ್ಷನ್ ಮಾಡಿದಂಥ ಪುನರುತ್ಥಾನ ಎಂಬುದಾಗಿ ನೋಡ್ತೇವೆ. 4ನೇ ಪುನರುತ್ಥಾನ, ಇಲ್ಲಿಯೇ ಸ್ವಲ್ಪ ಕನ್ಫ್ಯೂಷನ್ ಇರುವುದು ಕೆಲವರಿಗೆ. ನಾವು ಓದಿಕೊಳ್ಳೋಣ ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 4-6 ವಾಕ್ಯ ಓದುವ. ರೆವಲ್ಯೂಷನ್ ಚಾಪ್ಟರ್ 24-6. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವಂತ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷ್ಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ನೋಡಿ, ಯೇಸುವಿನ ಪುನಃ ವಾಕ್ಯ ಪದ ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷ್ಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯ್ಸಿಕೊಂಡವರ ಆತ್ಮಗಳನ್ನು. ಕ್ರಿಸ್ತವರಿಗೆ ಏನ್ ಮಾಡ್ತಾನೆ, ಆ ಸಮಯದಲ್ಲಿ ಚಿಪ್ಪನ್ನು ಯಾರು ತಿರಸ್ಕಾರ ಮಾಡಿ, ಚಿಪ್ಪು ನನಗೆ ಬೇಡ, ಚಿಕ್ಕ ತಕ್ಕೊಳ್ಳಲ್ಲ, ರಿಫ್ಯೂಸ್ ಮಾಡ್ತಾರಲ್ಲ, ಆ ಕೆಲವೊಬ್ಬರು ಕಾಡಲ್ಲಿ ಓಡಿ ಹೋಗಿ ರಕ್ಷಣೆ ಹೊಂದಿಕೊಳ್ಬೋದು. ಅದು ಕೂಡ ಈಸಿ ಅಲ್ಲ, ಸುಲಭವಲ್ಲ. ಆದರೆ ಕೆಲವೊಬ್ಬರು ಕ್ರಿಸ್ತ ವಿರುದ್ಧ ಸೈನ್ಯದ ಕೈಗೆ ಸಿಕ್ಕಾಕೊಳ್ತಾರೆ. ಅವನೇನು ಮಾಡ್ತಾನೆ, ಮೊದಲು ಚಿತ್ರಹಿಂಸೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಿಂಸೆ ಕೊಡ್ತಾನೆ. ಹೇಗಾದರೂ ಯೇಸುವನ್ನು ತಿರಸ್ಕಾರ ಮಾಡು, ಚಿಪ್ಪನ್ನು ತಗೋ, ಕ್ರಿಸ್ತ ವಿರುದ್ಧ ಅಂಗೀಕಾರ ಮಾಡಿ ಎಂಬುದಾಗಿ ಚಿತ್ರಹಿಂಸೆ ಕೊಡ್ತಾ ಇರ್ತಾನೆ. ಎಷ್ಟೇ ಚಿತ್ರಹಿಂಸೆ ಕೊಟ್ಟರು, ಜೀವ ಹೋದರೂ ಸರಿ, ನಾವು ಚಿಪ್ಪನ್ನು ತಗೊಳ್ಳಲ್ಲ, ಕ್ರಿಸ್ತ ವಿರೋಧಿಯನ್ನು ಅಂಗೀಕಾರ ಮಾಡಲ್ಲ. ನಾವು ಯೇಸು ಸ್ವಾಮಿಯ ಮಕ್ಕಳು, ಯೇಸು ಸ್ವಾಮಿಗೋಸ್ಕರ ಜೀವಿಸ್ತೇವೆ, ಯೇಸುಗಾಗಿ ಸಾಯ್ತೇವೆ ಎಂಬುದಾಗಿ ದೃಢವಾಗಿ ನಮ್ಮ ನಂಬಿಕೆಯಲ್ಲಿ ಯಾರು ನಿಲ್ತಾರಲ್ಲ ಅಂಥವ್ರನ್ನು ಚಿತ್ರಹಿಂಸೆ ಕೊಟ್ಟು ಕೊನೆಗೆ ಈ ಕ್ರಿಸ್ತವಾದ ಏನು ಮಾಡ್ತಾನೆ ಗೊತ್ತುಂಟಾ, ತಲೆ ಕಟ್ ಮಾಡಿ ಬಿಡ್ತಾನೆ, ಅವ್ರ ತಲೆ ಉಯಿಸಿ ಬಿಡ್ತಾನೆ. ಅಲ್ಲಲ್ಲಿಯ ಆ ರೀತಿಯಲ್ಲಿ ಯಾರೆಲ್ಲ ಸಾಯ್ತಾರಲ್ಲ ಅಂಥವರ ಬಗ್ಗೆ ನಾವು ಅಲ್ಲಿ ನೋಡ್ತೇವೆ. ಪ್ರಕಟಣೆ 6ನೇ ಅಧ್ಯಾಯ 9-11 ವಾಕ್ಯದಲ್ಲಿ 5ನೇ ಮುದ್ರೆ ಒಡೆದ ಸಂದರ್ಭ ನಡೆದಂಥ ಘಟನೆ. ಅಂದರೆ ಎಷ್ಟೋ ಜನರು ರಕ್ತ ಸಾಕ್ಷಿಗಳಾಗಿ, ಎಷ್ಟೋ ಯಹೂದ್ಯರು ರಕ್ತ ಸಾಕ್ಷಿಗಳಾಗಿ ಸಾಯ್ತಾರೆ ಸಮಯದಲ್ಲಿ. ಓದಿ, ಯಜ್ಞವೇದಿಯ ಕೆಳಗಡೆದ್ದಂಥ ಆತ್ಮಗಳು. ಪ್ರಕಟಣೆ 6:9-11. ಆತನು 5ನೇ ಮುದ್ರೆಯನ್ನು ಹೊಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷ್ಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅವರು ಒಡೆಯನೇ ಪರಿಶುದ್ಧನು ಸತ್ಯವಂತನೂ ಆಗಿರುವಾತನೇ ಭೂನಿವಾಸಿಗಳು ನಮ್ಮನ್ನು
ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯು ಕೊಡಲ್ಪಟ್ಟಿತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ಅಂದ್ರೆ ಇನ್ನೂ ಕೂಡ ಕೊಲೆಯಾಗಬೇಕಾದ ವ್ಯಕ್ತಿಗಳಿದ್ದಾರೆ ಎಂಬುದಾಗಿ ಅರ್ಥ. ಅದರದು ಕ್ರೈಸ್ತ ವಿಶ್ವಾಸಿಗಳು ಇನ್ನೂ ಕೆಲವರಿದ್ದಾರೆ ಎಂಬುದಾಗಿ ಅದರ ಅರ್ಥ. ಮುಂದೆ ಓದಿ. ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನು ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಮಾತ್ರವಲ್ಲ, ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ. 11ರಿಂದ 18 ವಾಕ್ಯದವರೆಗೆ ಓದಿದ್ರೆ ಅಲ್ಲಿ ಕೂಡ ಸುಳ್ಳು ಪ್ರವಾದಿ ಏನು ಮಾಡ್ತಾನೆ, ಈ ಒಂದು 666 ಚಿಪ್ಪನ್ನು ಯಾರು ಎಲ್ಲ ಹಾಕಿಕೊಳ್ಳೋದಿಲ್ಲ, ಅವರನ್ನು ಕೂಡ ಕೊಲ್ಲುವಂಥ ಅಧಿಕಾರ ಅವನಿಗೆ ಸಿಕ್ಕಿತ್ತು ಎಂಬುದಾಗಿ ಕೂಡ ನಾವು ಕಾಣ್ತೇವೆ. ಅಂದರೆ ಒಟ್ಟಾರೆ ಯಾರೆಲ್ಲ ಕ್ರಿಸ್ತ ನಂಬಿಕೆಗೋಸ್ಕರ ನಿಲ್ತಾರೆ ದೃಢವಾಗಿ, ಅಂಥವರಿಗೆ ಚಿತ್ರಹಿಂಸೆ ಕೊಟ್ಟು ಸೆರೆಮನೆಗೆ ಹಾಕಿ ಕೊನೆಗೂ ಅವರು ತಮ್ಮ ಪಟ್ಟನ್ನು ನಂಬಿಕೆಯನ್ನು ನಂಬಿಕೆಗೋಸ್ಕರ ದೃಢವಾಗಿ ನಿಂತಾಗ ಅವರ ತಲೆಯನ್ನು ಕಡಿದು ಕೊಂದಾಗ್ತಾನೆ. ಅಂಥವರಿಗೆ ಒಂದು ಪುನರುತ್ಥಾನ ಇದೆ. ಯಾವಾಗ ಇದು ನೋಡಿ, 7 ವರ್ಷಗಳ ಉಪದ್ರವ ಕಾಲದ ಕೊನೆಯಲ್ಲಿ. ಈಗ ನಾವು 7 ವರ್ಷದ ಮುಂಚೆ ಸಭೆಯಲ್ಲಿ ಹೋಗಿದೆ, ಪರಲೋಕಕ್ಕೆ ಹೋಗಿದೆ. ಓಕೆ, ಮೊದಲ ಗಿತ್ತಿಯಾದ ಸಭೆ ಮೊದಲಿಂಗನ ದೇಶಕ್ಕೊತ್ತನೊಟ್ಟಿಗೆ ಮದುವೆ ಆಗುವುದಕ್ಕೆ ಪರಲೋಕಕ್ಕೆ ಹೋಗಿದೆ, ನಾವು ಎತ್ತಲ್ಪಟ್ಟಿದ್ದೇವೆ. ಈಗ 7 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಇರುವವರು ಯಹೂದ್ಯರು ಮತ್ತು ಅನ್ಯ ಜನಾಂಗಗಳು ಮಾತ್ರ ಈ ಭೂಮಿಯಲ್ಲಿ ಇರುವಂಥದ್ದು ಸಮಯದಲ್ಲಿ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಪ್ರಿಯರೇ. ಆದ ಕಾರಣ ನಾವು ಕ್ರಿಸ್ತನೊಂದಿಗೆ ಆತನ ಬಹಿರಂಗ ಬರೋಣದಲ್ಲಿ, ಅಂದರೆ ಎರಡನೇ ಮುಖವಾದಂಥ ಬಹಿರಂಗ ಬರೋಣದಲ್ಲಿ ಭೂಮಿಗೆ ನಾವು ಬರುವಾಗ ಕ್ರಿಸ್ತನೊಂದಿಗೆ ಅರ್ಮೆಗೆದ್ದೆನ್ ಯುದ್ಧ ಇರ್ತದೆ. ಅದರ ಬಗ್ಗೆ ನಾನು ನಿಮಗೆ ಆ ಟೈಮ್ ಬರುವಾಗ ಆ ಯುದ್ಧದ ಬಗ್ಗೆ ಸವಿಸ್ತರವಾಗಿ ನಾನು ವಿವರಿಸುತ್ತೇನೆ ಪ್ರೇ. ಆ ಸಂದೆ ಈ ಯುದ್ಧದ ಕೆಲವು ಕಾರ್ಯಗಳೆಲ್ಲ ನಡೆದಾಯಿತು, ರಾಷ್ಟ್ರಗಳ ನ್ಯಾಯ ತೀರ್ಪಾಯಿತು. ಕೊನೆಗೆ ಸೈತಾನನನ್ನು ಬಂಧಿಸಿ 21ರಲ್ಲಿ ಪ್ರಕಟಣೆ 1000 ವರ್ಷಕ್ಕಾಗಿ ಅಧೋಲೋಕದ ಎಂಬಂಥ ಬಂದಿಖಾನೆಯಲ್ಲಿ ಅವನು ಬಂಧಿಸಿ ಕೂಡ ಆಯಿತು. ಅದರ ನಂತರ ನಡೆಯುವಂಥ ಒಂದು ಕಾರ್ಯ ಏನೆಂದರೆ, ಈ ಕ್ರಿಸ್ತನಲ್ಲಿ ಸತ್ತಂಥ ಸಂಕಟ ಕಾಲದಲ್ಲಿ ಕ್ರಿಸ್ತನಲ್ಲಿ ಸತ್ತಂಥ ಭಕ್ತರ ಒಂದು ಪುನರುತ್ಥಾನ ಆಗಿರುತ್ತದೆ ಪ್ರಿಯರೇ. ಅಲ್ಲಲ್ಲಿಯ ಇದು 4ನೇ ತರಗತಿಯ ಪುನರುತ್ಥಾನ. ಮುಂದೆ ಓದಿ, ಮುಗಿಲಿಲ್ಲ 6ನೇ ವಾಕ್ಯವರೆಗೆ. ಪ್ರಕಟಣೆ 24ರಿಂದ 6. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷ್ಯ ನಿಮಿತ್ತವಾಗಿ ದೇವರ ವಾಕ್ಯದ ನಿಮಿತ್ತವಾಗಿ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ. ಹಾಗಾದ್ರೆ ಸಾಕು. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಇದು 4ನೆಯ ಪುನರುತ್ಥಾನ, 4ನೇ ಗುಂಪಿನ ಅಥವಾ 4ನೇ ತರಗತಿಯ ಪುನರುತ್ಥಾನ. ಇವರು ಯಾರು? ಇವರೆಲ್ಲರೂ ಅರ್ಥ ಮಾಡ್ಕೊಳ್ಳಿ, ಇದು 7 ವರ್ಷಗಳ ಸಂಕಟ ಕಾಲದಲ್ಲಿ ನಂಬಿಕೆಗೋಸ್ಕರ ದೃಢವಾಗಿ ನಿಂತು ಈ ಕ್ರಿಸ್ತ ವಿರೋಧಿಯಿಂದ ತಲೆ ವಹಿಸಿಕೊಂಡು ಸತ್ತಂಥ ವ್ಯಕ್ತಿಗಳು ಇವರು. ಹಿಂಸಿಸಲ್ಪಟ್ಟು ತಲೆ ವಹಿಸಿಕೊಂಡು ಸತ್ತಂಥ ಭಕ್ತರಾಗಿದ್ದಾರೆ ಅಥವಾ ವಿಶ್ವಾಸಿಗಳಾಗಿದ್ದಾರೆ ಇವರು. ಈ ಗುಂಪು ಎಲ್ಲಿ 1000 ವರ್ಷದ ಆರಂಭದಲ್ಲಿ ಮತ್ತು 7 ವರ್ಷ ಉಪದ್ರವ ಕಾಲದ ಕೊನೆಯಲ್ಲಿ ಈ ಒಂದು ಪುನರುತ್ಥಾನದಲ್ಲಿ ನಡಲಿಕ್ಕೆ ಹೋಗುತ್ತದೆ ಪ್ರಿಯರೇ. ಓಕೆ, 5ನೇ ಗುಂಪು, 5ನೇ ತರಗತಿ ಒಂದು ಪುನರುತ್ಥಾನ ಯಾವುದೆಂದರೆ, ಹಳೆ ಒಡಂಬಡಿಕೆಯ ಯಹೂದ ಭಕ್ತರಾಗಿದ್ದಾರೆ. ಪ್ರೈಸ್ ಗಾಡ್. ಏಷ್ಯಾ 20:19 ಇನ್ನೇ ಓದಿದ್ದೆವು, ಅದು ಓದಿಕೊಡೋಣ. ಐಸಾಯ 26:19. ಮೃತರಾದ ನಿನ್ನ ಜನರು ಬದುಕುವರು. ಆಕ್ಚುಲಿ ಐಸಾಯ ಪ್ರವಾದಿ ಯಾರನ್ನು ಸೂಚಿಸಿ ಹೇಳ್ತಾ ಇದ್ದಾನೆ? ಸಭೆಯನ್ನಲ್ಲ, ಹೊಸ ಒಡಂಬಡಿಕೆಯ ಸಭೆಯನ್ನಲ್ಲ. ಹೊಸ ಒಡಂಬಡಿಕೆಯ ಸಭೆ ಹಳೆ ಒಡಂಬಡಿಕೆಯ ಭಕ್ತರಿಗೆ ಮರ್ಮವಾಗಿತ್ತು. ಅದು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ, ಅದು ಮರ್ಮವಾಗಿತ್ತು, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಈಗ ಇಲ್ಲಿ ಪ್ರವಾದನಿಸುವಂಥದ್ದು ಈ ಒಂದು ಏಷ್ಯನು ಯಹೂದ್ಯರ ಕುರಿತಾಗಿ, ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಓದಿ.
ಮೃತರಾದ ನಿನ್ನ ಜನರು ಬದುಕುವರು, ಮೃತರಾದ ನಿನ್ನ ಜನರು ಬದುಕುವರು, ನನ್ನವರ ಹೆಣಗಳು ಜೀವದಿಂದೇಳುವವು, ಜೀವದಿಂದ ಏಳುವವು, ಮಣ್ಣಿನಲ್ಲಿ ಪವಳಿಸಿರುವವರೇ, ಮಣ್ಣಿನಲ್ಲಿ ಪವಳಿಸಿರುವವರೇ, ಎಚ್ಚೆತ್ತು ಹರ್ಷಧ್ವನಿಗೈರಿ, ಎಚ್ಚೆತ್ತು ಹರ್ಷಧ್ವನಿಗೈಯಿರಿ. ಯೆಹೋವನೇ, ನೀನು ಸುರಿಯುವ ಇಬ್ಬನಿಯು ಜ್ಯೋತಿರ್ಮಯವಾದುದು, ಭೂಮಿಯು ಸತ್ತವರನ್ನು ಹೊರಪಡಿಸುವುದು. ಸಾಕು. ಇದು ಈ ವಾಕ್ಯಲ್ಲಿ ನೆರವೇರ್ತದೆ ಗೊತ್ತುಂಟ. ಈ 4ನೇ ಪುನರುತ್ಥಾನ ನೆರವೇರಿತು ಸಂಕಟ ಕಾಲದ ಕೊನೆಯಲ್ಲಿ, 1000 ವರ್ಷದ ಆರಂಭದಲ್ಲಿ. ಈ 4ನೇ ಪುನರುತ್ಥಾನ ಯಾರು 7 ವರ್ಷದ ಉಪದ್ರವ ಕಾಲದ ಯಾರು ಸತ್ರು ನೋಡಿ, ಅವರಿಗೆ ಅಂದರೆ ತಲೆ ವಹಿಸಿಕೊಂಡು ಕೊಲ್ಲಲ್ಪಟ್ಟು ಸತ್ರಲ್ಲ, ಅವರಿಗೆ ಪುನರುತ್ಥಾನ ಆಯಿತು. ಅದು ನಡೆದ ಕೂಡಲೇ ಇದು ನಡೀತದೆ. ಯಾಕೆ ಎಂಬುದಾಗಿ ನಿಮಗೆ ಆಧಾರ ಸಹಿತ ನಾನು ಕೊಡ್ತೇನೆ. ದಾನಿಯೇಲನ ಪುಸ್ತಕ 12-13 ವಾಕ್ಯ ಓದುವ. ಡ್ಯಾನಿಯಲ್ ಚಾಪ್ಟರ್ 12:13. ನೀನು ಹೋಗಿ ಯಾರಿಗೆ ದೇವರು ಹೇಳ್ತಾ ಇದ್ದಾನೆ? ದಾನಿಯೇಲನಿಗೆ ಹೇಳ್ತಾನೆ. ನೀನು ಹೋಗಿ ಅಂತ್ಯದವರೆಗೆ ಇರು, ನೀನು ಹೋಗಿ ಅಂತ್ಯದವರೆಗೆ ಇರು, ನೀನು ದೀರ್ಘ ನಿದ್ರೆಯನ್ನು ಹೊಂದಿ, ನೀನು ದೀರ್ಘ ನಿದ್ರೆಯನ್ನು ಹೊಂದಿ, ಯುಗ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದೊಳಗೆ ನಿಲ್ಲುವಿ ಎಂದು ಹೇಳಿದನು. ನಿಲ್ಲುವಿ. ದಾನಿಯೇಲನು ಹೊಸ ಒಡಂಬಡಿಕೆ ಭಕ್ತನಲ್ಲ, ದಾನಿಯೇಲನು ಹಳೆ ಒಡಂಬಡಿಕೆ ಭಕ್ತನಾಗಿದ್ದಾನೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ದೇವರು ಅವನಿಗೆ ಏನು ಹೇಳ್ತಾ ಇದ್ದಾನೆ? ನೀನು ಯುಗದ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದಲ್ಲಿ ಎದ್ದು ನಿಲ್ಲುವಿ. ಒಟ್ಟಿಗೆ ಎಷ್ಟು ಯುಗಗಳಿವೆ? ಶೂನ್ಯ ಯುಗ ಅಂದರೆ ಭೂಮಿ ಈ ಒಂದು ಆಕಾಶ ಉಂಟು ಮಾಡೋಕ್ಕೆ ಮುಂಚೆ ಇದ್ದಂಥ ಯುಗ. ಅದಕ್ಕಿಂತ ಮುಂಚೆ ಭೂಮಿ ಆಕಾಶ ಉಂಟು ಮಾಡೋಕ್ಕೆ ಕೆಲವೊಂದು ಕಾರ್ಯಗಳು ನಡೆದಿದೆ ಸತ್ಯವೇದಕ್ಕೆ, ಶೂನ್ಯ ಯುಗ ಅಂತ ಹೇಳ್ತಾರೆ. ನಂತರ ನಿಷ್ಕಳಂಕ ಯುಗ, ಆದಾಮನ ಅವರ ಸೃಷ್ಟಿಯಿಂದ ಅವರು ಬೀಳುವವರೆಗೆ, ಪಾಪದಲ್ಲಿ ಬೀಳುವವರೆಗೆ, ಅಲ್ಲಿ ಅದಕ್ಕೆ ಹೇಳ್ತಾರೆ ನಿಷ್ಕಳಂಕ ಯುಗ ಅಂತ ಹೇಳ್ತಾರೆ. ಆದಾಮ ಅವರ ಬೀಳುವಿಕೆಯಿಂದ ಈ ಒಂದು ನೋಹನ ಕಾಲದವರೆಗೆ ಅದಕ್ಕೆ ಹೇಳ್ತಾರೆ ಮನಸ್ಸಾಕ್ಷಿ ಯುಗ ಎಂಬುದಾಗಿ ಕೂಡ ಹೇಳ್ತಾರೆ ಪ್ರಿಯರೇ. ನೋಹನ ಕಾಲದ ಜಲಪ್ರಳಯದಿಂದ ಬಾಬೆಲ್ ಗೋಪುರದ ಇದರವರೆಗೆ ಹೇಳುವಂಥದ್ದು ಅಧಿಕಾರದ ಯುಗ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಅಲ್ಲಿ ಅದು ಅಬ್ರಾಹ್ಮನವರೆಗೆ ಅದು ಹೋಗ್ತದೆ, ಅಧಿಕಾರದ ಯುಗ ಎಂಬುದಾಗಿ. ಅಬ್ರಾಹ್ಮನಿಂದ ಸಿನಾಯಿ ಪರ್ವತದ ವರೆಗೆ ವಾಗ್ದಾನದ ಯುಗ, 5ನೇದಾಗಿ ವಾಗ್ದಾನದ ಯುಗ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಸಿನಾಯಿ ಪರ್ವತದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದವರೆಗೆ ಅದಕ್ಕೆ ಧರ್ಮಶಾಸ್ತ್ರ ಯುಗ ಎಂಬುದಾಗಿ, ಲಾ ಆಫ್ ಏಜ್ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಇವತ್ತು ಯೇಸು ಕ್ರಿಸ್ತನ ಮರಣ ಹುಳುಪುವಿಕೆ ಪುನರ್ಸದಿಂದ ಇವತ್ತಿನವರೆಗೆ ನಡೆಯುವಂಥ ಒಂದು ಏಜ್ ಅಥವಾ ಯುಗ ಎಂಬುವಂಥದ್ದು ಕೃಪಾ ಯುಗವಾಗಿದೆ ಪ್ರಿಯರೇ. ಇದೇ ಯುಗದ ಕುರಿತಾಗಿ ಮತ್ತ 24:1-3 ಶಿಷ್ಯರು ಕೇಳಿದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಏನು ಗುರುತು ಎಂಬುದಾಗಿ. ಯಾವ ಯುಗ? ಕೃಪಾಯುಗ. ಈಗ ಕೃಪಾಯುಗ ಮುಗಿಯುವಂಥದ್ದು ಯಾವಾಗ? 7 ವರ್ಷಗಳ ಉಪದ್ರವ ಕಾಲದ ಕೊನೆಯಲ್ಲಿ ಈ ಕೃಪಾಯುಗ ಮುಗೀತದೆ. ಅಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊ. ಯಾಕಂದ್ರೆ ನಂತರ ಆರಂಭವಾಗುವಂಥದ್ದು 8ನೇ ಯುಗ. ಯಾವುದಾಗಿದೆ ಅದು? 1000 years ಮಿಲೇನಿಯಂ, 1000 ವರ್ಷದ ಆ ಮಿಲೇನಿಯಂ ಆರಂಭವಾಗ್ತದೆ, ಮಿಲೇನಿಯಂ ಯುಗ. ನಂತರ 9ನೇದಾಗಿ ಆರಂಭವಾಗುವ ನಿತ್ಯತೆ ಯುಗ ಎಂಬುವಂಥದ್ದು. ಮಿಲೇನಿಯಂ 1000 ವರ್ಷದ ಆದ ಕೂಡಲೇ ನಿತ್ಯತೆ ಯುಗ ಆರಂಭವಾಗುತ್ತದೆ ಪ್ರಿಯರೇ. ಹಾಗಾದರೆ ಯುಗದ ಸಮಾಪ್ತಿ, ಕೃಪಾ ಯುಗದ ಸಮಾಪ್ತಿ ಕುರಿತಾಗಿ ನಾವಿಲ್ಲಿ ಯುಗದ ಸಮಾಪ್ತಿ ನಿನಗಾಗುವ ಸ್ವಾಸ್ಥ್ಯದಲ್ಲಿ ಎದ್ದು ನಿಲ್ಲುವಿ ಎಂಬುದಾಗಿ ಹೇಳಬೇಕಾದ್ರೆ, ಆ್ಯಕ್ಚುಲಿ 7 ವರ್ಷದ ಉಪದ್ರವ ಕಾಲ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಸಂಬಂಧವಾಗಿ ಅಲ್ಲ. ದಾನಿಯೇಲನ 70 ವಾರಗಳ ಕುರಿತಾಗಿ ವಿವರಿಸುವಾಗ ಸ್ಪಷ್ಟವಾಗಿ ನಾನು ವಿವರಿಸಿದ್ದೇನೆ. ನಾನು ಅದನ್ನು 3 ಭಾಗವಾಗಿ ವಿಂಗಡಿಸಲಾಗಿದೆ. ದಾನಿಯೇಲ 9ನೇ ಅಧ್ಯಾಯ 24ನೇ ವಾಕ್ಯದಿಂದ 27 ವಾಕ್ಯದವರೆಗೆ ನಾನು ವಿವರಿಸಿ ನಿಮಗೆ ಹೇಳಿದ್ದೇನೆ. 1ನೇ ಭಾಗ 7 ವಾರಗಳು, 2ನೇ ಭಾಗವಾಗಿದೆ 2ನೇ ಭಾಗ 62 ವಾರಗಳು ಮತ್ತು 3ನೇ ಭಾಗ 1 ವಾರ. ಅಲ್ಲ, ಒಟ್ಟಿಗೆ 70 ವಾರಗಳು. 70 ವಾರ ಅಂದರೆ 1 ವಾರ ಅಂದರೆ 7 ವರ್ಷಗಳು, 70 ವಾರ ಅಂದರೆ 490 ವರ್ಷಗಳು ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅದು ಆರಂಭವಾಗೋದು ಬಾಬೆಲಿಗೆ ಸೆರೆ ಹೋದ ಯಹೂದ್ಯರು ಸೆರೆ ಹೋಗೋದ ಆ ಸಮಯದಿಂದ ಆರಂಭವಾಗ್ತದೆ 70 ವಾರಗಳ ಚರಿತ್ರೆ. ಇದರ ಕುರಿತು ಸ್ಪಷ್ಟವಾಗಿ ಹೇಳಿದ್ದೇನೆ ಪ್ರಿಯರೇ. ಈಗ ನಾವು ಇರುವಂಥದ್ದು ಯಾವ ಯುಗದಲ್ಲಿ? ಕೃಪಾ ಯುಗದಲ್ಲಿ ಇದ್ದೇವೆ, ಸಭಾಯುಗ ಅಥವಾ ಕೃಪಾಯುಗ. ಈ ಯುಗದ ಸಮಾಪ್ತಿಯಲ್ಲಿ ಈ ಯಹೂದ್ಯರು ಎದ್ದೇಳ್ತಾರಲ್ಲ, ಯಾವುದು ಸಂಕಟ ಕಾಲದ ಸತ್ತವರು, ಅದು ಅವರ ಪುನರ್ಸನ ಆದ ಕೂಡಲೇ ಈ ಹಳೆ ಒಡಂಬಡಿಕೆಯ ಭಕ್ತರಿಗೆ ಒಂದು ಪುನರ್ಸನ ಆಗುತ್ತದೆ. ಅಲ್ಲಲ್ಲಿಯ ಅಬ್ರಾಮ್, ಇಸಾಕ್, ಯಾಕೋಬ್ ಇವರೆಲ್ಲರೂ ಎದ್ದು ಬರುವಂಥ ಒಂದು ಸಮಯ. ಕಾರಣ 1000 years ಮಿಲೇನಿಯಂನಲ್ಲಿ. ಇನ್ನೊಂದು ಹೇಳ್ತಾನೆ, ಮೊದಲಿಂಗನಾದ ಯೇಸು ಕ್ರಿಸ್ತನಿಗೂ ಮೊದಲಗಿತ್ತಿಯಾದ ಸಭೆಗೂ ಪರಲೋಕದಲ್ಲಿ ಒಂದು ಮದುವೆ ಆಗ್ತದೆ 7 ವರ್ಷಗಳ ಕಾಲ. ಕಳೆದ ದಿವಸದಲ್ಲಿ 3 ಕಾರ್ಯ ನಾನು ಹೇಳಿದೆ. ಮಧ್ಯಾಕಾಶ ನಡೆಯುವಂಥ, ಸ್ವರ್ಗದ ನಡೆಯುವಂಥ 3 ಕಾರ್ಯ ಸಭೆ ಎತ್ತಲ್ಪಟ್ಟ ನಂತರ. 1 ಪ್ರತಿಫಲ ಕಿರೀಟಗಳು, 2 ಮೊದಲಗಿತ್ತಿಯಾದ ಸಭೆಗೂ ಮೊದಲಿಂಗನ ಯೇಸುಗೂ ಮದುವೆ, 3ನೇದಾಗಿ ಲೆಕ್ಕ ಒಪ್ಪಿಸುವಂಥ ಒಂದು ಕಾರ್ಯ ಎಂಬುದಾಗಿ ನಾನು ನಿಮಗೆ ಈಗಾಗಲೇ ತಿಳಿಸಿದ್ದೇನೆ ಪ್ರಿಯರೇ. ಓಕೆ, ಹಾಗಾದರೆ
ಇಲ್ಲಿ 7 ವರ್ಷಗಳು ನಾವಲ್ಲಿ ಮದುವೆ ಆದ ನಂತರ ರಿಸೆಪ್ಷನ್ ಮಾಡುವುದಕ್ಕೋಸ್ಕರವಾಗಿ ಸಭೆ 1000 ವರ್ಷ ರಿಸೆಪ್ಷನ್ ಅಥವಾ ಇನ್ನೊಂದು ರೀತಿ ಹೇಳ್ಬೇಕು ಹನಿಮೂನ್ ಎಂಬುದಾಗಿ ಕೂಡ ಹೇಳ್ಬೋದು. ಮಧುಚಂದ್ರ ಅಂತ ಹೇಳ್ತಾರೆ. ಮಧುಚಂದ್ರವನ್ನು ಈ ಕ್ರಿಸ್ತನೊಟ್ಟಿಗೆ ಆಚರಣೆ ಮಾಡುವುದಕ್ಕಾಗಿ ಈ ಭೂಮಿಗೆ ಸಭೆ ಬರ್ತದೆ. ಸಭೆಗೆ ಯೇಸು ಕ್ರಿಸ್ತನಿಗೂ ಈ ಒಂದು ಮಧುಚಂದ್ರ ಅಥವಾ ಈ ರಿಸೆಪ್ಷನ್ ಕಾರ್ಯ ಅಂದರೆ ಊಟಕ್ಕೆ ಕರೆಸಿಕೊಂಡವರು. ಒಂದು ವಾಕ್ಯ ಸ್ವಾಮಿ ಹೇಳಿದ್ದಾನೆ, ನೆನಪು ಮಾಡಿಕೊಳ್ಳಿ. ಪ್ರಕಟಣೆ 19:9 ವಾಕ್ಯದಿಂದ ಓದಿ. ರೆವಲ್ಯೂಷನ್ 19:9. ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು. ಯಾರು ಕರೆಸಿಕೊಂಡವರು? ಔತಣಕ್ಕೆ ಕರೆಸಿಕೊಂಡವರು ಯಾರು? ವಿವಾಹ ಎಲ್ಲಿ ನಡೀತದೆ? ಔತಣ ಎಲ್ಲಿ ನಡೀತದೆ? ವಿವಾಹ ಯಾರೊಟ್ಟಿಗೆ ನಡೀತದೆ? ಔತಣ ಎಲ್ಲಿ ನಡೀತದೆ? ಇದನ್ನು ಸರಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ವಿವಾಹ ಪರಲೋಕದಲ್ಲಿ ನಡೀತದೆ, ಸ್ವರ್ಗದಲ್ಲಿ ನಡೀತದೆ 7 ವರ್ಷಗಳ ಕಾಲ. ಯಾರೊಟ್ಟಿಗೆ? ಮೊದಲಗಿತ್ತಿಯಾದ ಸಭೆಗೂ ಮೊದಲಿಂಗನಾದ ಕ್ರಿಸ್ತನಿಗೆ ಸ್ವಾಮಿಗೂ ಮದುವೆ ನಡೀತದೆ. ಇದೊಂದು ಭಯಂಕರವಾದ ರಹಸ್ಯವಾಗಿದೆ ಪ್ರಿಯರೇ. ಅಂದರೆ ಇದೊಂದು ಮರ್ಮ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯ. ಅಂದರೆ ಕ್ರಿಸ್ತನೊಟ್ಟಿಗೆ ಸಭೆ ಎಂದೆಂದಿಗೂ ಮತ್ತೆ ಅದರ ನಂತರ ನಾವು ಕ್ರಿಸ್ತನ ಯಾವಾಗಲೂ ಇರುತ್ತೇವೆ. ಒಂದು ಗಂಡ ಹೆಂಡತಿ ಹೇಗೆ ಒಟ್ಟಿಗೆ ಸಾಯುವವರೆಗೆ ಒಟ್ಟಿಗೆ ಜೀವಿಸ್ತಾರಲ್ಲ, ಅದೇ ರೀತಿ ಕ್ರಿಸ್ತನೊಟ್ಟಿಗೆ ನಾವು ಎಂದೆಂದಿಗೂ ಜೊತೆಯಾಗಿದ್ದುಕೊಂಡು ಜೀವಿಸುವಂಥ ಅನುಭವ ನಿತ್ಯಕ್ಕೂ ಅದರ ನಂತರವಾಗಿ. ಅಲ್ಲಲ್ಲೂಯ. ಆದ ಕಾರಣ ಶಾರೀರಿಕವಾದ ಮದುವೆ ಅಲ್ಲ ಇದು. ಶಾರೀರಿಕವಾಗಿಯೂ ತಗೊಳ್ಳಿಕ್ಕೆ ಆಗೋದಿಲ್ಲ. ಶಾರೀರಿಕವಾದ ಮದುವೆ ಬೇರೆ ಪ್ರಿಯರೇ. ಇದು ಆತ್ಮ ಸಂಬಂಧವಾಗಿ ಆತ್ಮಿಕ ರೀತಿ ನಡೆಯುವಂಥ ಮದುವೆ ಇದು. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಈ ಮದುವೆ ಆಗಿ 7 ವರ್ಷದ ನಂತರ ಸಭೆ ಭೂಮಿಗೆ ಮಧುಮಾಸ ಅಥವಾ ಈ ಒಂದು ಏನು ಹೇಳ್ತಾರೆ ರಿಸೆಪ್ಷನ್ ಔತಣಕೂಟ ನಡೆಸುವುದಕ್ಕಾಗಿ 1000 ವರ್ಷಗಳಿಗೆ ಈ ಭೂಮಿಗೆ ಬರ್ತದೆ. ಈ 1000 ವರ್ಷದ ಅಲ್ಲಿ ಮಧುಮಾಸ ಅಥವಾ ಔತಣಕೂಟ ಮದುವೆದ ರಿಸೆಪ್ಷನ್ ನಡೆಯುವಾಗ ಈ ಊಟದಲ್ಲಿ ಪಾಲ್ಗೊಳ್ಳಿಕ್ಕೆ ಯಾರು ಇರ್ತಾರೆ ಗೊತ್ತುಂಟ? ಮದುವೆಗೆ ಊಟಕ್ಕೆ ಕರೆಸಿಕೊಂಡು ಯಾರು ಗೊತ್ತುಂಟ? ಹಳೆ ಒಡಂಬಡಿಕೆಯ ಭಕ್ತರಾಗಿದ್ದಾರೆ. ಅದಕ್ಕೆ ಸ್ಥಾನಿಕ ಒಂದು ಮಾತನ್ನು ಹೇಳಿದ ಒಂದು ವಾಕ್ಯ ಓದು. ಯೋಹನ್ನನ ಸುವಾರ್ತೆ 3ನೇ ಅಧ್ಯಾಯ 29ನೇ ವಾಕ್ಯ. ಆದರೂ ಮೊದಲಿಂಗನ ಗೆಳೆಯನು ಅವನ ಹತ್ತಿರ ನಿಂತುಕೊಂಡು ಅವನ ಮಾತುಗಳನ್ನು ಕೇಳಿ ಮೊದಲಿಂಗನ ಧ್ವನಿಗೆ ಬಹು ಸಂತೋಷ ಪಡುತ್ತಾನಲ್ಲವೇ ಇದರಂತೆ ನನಗಿರುವ ಸಂತೋಷ. ಅಂದ್ರೆ ಸ್ನಾನಿಕ ಯೋಹನ್ನ ಹೊಸ ಒಡಂಬಡಿಕೆಯ ಪ್ರವಾದಿ ಅಲ್ಲ, ಹಳೆ ಒಡಂಬಡಿಕೆಯ ಪ್ರವಾದಿ. ಹೊಸ ಒಡಂಬಡಿಕೆ ಯಾವಾಗ ಆರಂಭವಾದದ್ದು? ಪಂಚಶತ್ತಮ ದಿವಸದಲ್ಲಿ. ಹೊಸ ಒಡಂಬಡಿಕೆಯ ಸಭೆ ಆರಂಭವಾದದ್ದು ಪಂಚಶತ್ತಮ ದಿವಸದಲ್ಲಿ. ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಅವನು ಮೊದಲಿಂಗನ ಗೆಳೆಯನೆಂಬ ತನ್ನನ್ನು ಜೊತೆ ಸೇರಿಸಿ ಹಳೆ ಒಡಂಬಡಿಕೆಯ ಭಕ್ತರೊಂದಿಗೆ ಸೇರಿಸಿ ಆತನು ಹೇಳ್ತಾ ಇದ್ದಾನೆ. ಓಕೆ, ಮತ್ತೆ 8 ಅನ್ನೋದು ಕೂಡ ನಿನ್ನೆ ನಿಮಗೆ ಓದಿಸಿದೆ ನಾನು. ಪುನಃ ಓದಿಕೊ. ಮ್ಯಾಥ್ಯೂ 8:11. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಾಮ್ ಈಸಾಕ್ ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೂಡ್ರುವರು. ಹಾಗಾದ್ರೆ ಎಲ್ಲಿ ನಡೀತದೆ ಈ ವಾಕ್ಯ? ಎಲ್ಲಿ ನೆರವೇರುವುದು? 1000 years ಮಿಲೇನಿಯಂನಲ್ಲಿ. ಇವರೆಲ್ಲ ಊಟಕ್ಕೆ ಕರೆಯಲ್ಪಟ್ಟವರಾಗಿದೆ. ಹಳೆ ಭಕ್ತರೆಲ್ಲರೂ ಅಬ್ರಾಮ್, ಈಸಾಕ್, ಯಾಕೋಬ್ ಇವರೆಲ್ಲ ಊಟಕ್ಕೆ ಕರೆಯಲ್ಪಟ್ಟವರು. ಯಾವ ಊಟಕ್ಕೆ ಕರೆಯಲ್ಪಟ್ಟವರು? ಮೊದಲಿಂಗ ಮತ್ತು ಮೊದಲಗಿತ್ತಿಯ ಮದುವೆಯ ಔತಣ ಕೂಟಕ್ಕೆ ಕರೆಯಲ್ಪಟ್ಟವರು. ಇವರು ಮೊದಲಗಿತ್ತಿ ಅಲ್ಲ. ಮೊದಲಗಿತ್ತಿ ಯಾರು? ನಾವು. ಹೊಸ ಒಡಂಬಡಿಕೆ ಸಭೆ ಯೇಸು ಕ್ರಿಸ್ತನ ಮೊದಲಗಿತ್ತಿ ಆಗಿದೆ. ಈಗ ಅರ್ಥ ಮಾಡಿ. ಅದಕ್ಕೆ ಅವರಲ್ಲಿ ಹೇಳಲೇಬೇಕು. ಎಲ್ಲಿ ಹೇಳಬೇಕು? ಸಂಕಟ ಕಾಲದ ಕೊನೆಯಲ್ಲಿ ಈ ಒಂದು 4ನೇ ಗುಂಪು ಎದ್ದ ಕೂಡಲೇ 5ನೇ ಗುಂಪಾಗಿ ಅವರು ಕೂಡ ಆ ಸಮಯದಲ್ಲಿ ಎದ್ದೇಳ್ತಾರೆ. ಈಗ ನಾನು ಎಣಿಸ್ತೇನೆ, ಸಹೋದರಿ ನನಗೆ ಒಂದು ಪ್ರಶ್ನೆ ಕೇಳಿದ್ರು, ಅವರ ಉತ್ತರ ಸಿಕ್ಕಿದೆ ಎಂಬುದಾಗಿ. ಅವರಿಗೆ ಮಾತ್ರವಲ್ಲ, ಇದೇ ಡೌಟ್ ಬೇರೆ ಅನೇಕರಿಗೆ ಎದ್ದಿರಬಹುದು, ಕ್ಲಿಯರ್ ಆಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು ಆಶ್ವಸ್ತಿ. ನಾವು ಮುಂದಿನ ವಿಷಯಕ್ಕೆ ಹೋಗುವ. ಈಗ ನಾನು ಹೇಳಿದೆ ರಹಸ್ಯಪರಣ ಯಾಕೆ ಎಂಬುದಾಗಿ ಕಲಿತಾ ಇದ್ದೇವೆ ನಾವು. ಯಾಕಂದರೆ 6ನೇ ಕಾರ್ಯ ಕ್ರಿಸ್ತ ವಿರೋಧಿ ಅಥವಾ ಈ ಒಂದು ಅಧರ್ಮ ಸ್ವರೂಪವನ್ನು ಭೂಮಿಯಲ್ಲಿ ಬಹಿರಂಗವಾಗಿ ಕಾಣಿಸಿಕೊಳ್ಳಕ್ಕೆ ಮುಂಚೆ ನಡೆಯಬೇಕಾದ 6ನೇ ಕಾರ್ಯ ಸಭೆ ಎತ್ತಲ್ಪಡಬೇಕು ಎಂಬುದಾಗಿ ನಾನು ನಿಮಗೆ ಹೇಳಿದೆ. ಅಡ್ಡಿ ಮಾಡುವಂಥದ್ದು ಬೇರೆ ಯಾರಲ್ಲ, ಸಭೆ ಆಗಿದೆ. ಸಭೆ ಎತ್ತಲ್ಪಡಬೇಕು. ಸಭೆ ಎತ್ತಲ್ಪಟ್ಟರೆ ಮಾತ್ರ ಅವನಿಗೆ ಬಹಿರಂಗವಾಗಿ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ. ಹಾಗಾದರೆ ಸಭೆ ಯೇಸ್ವಾಮಿ ರಹಸ್ಯವಾಗಿ ಯಾಕೆ ಬರ್ತಾ ಇದ್ದಾನೆ, ಸಭೆ ಯಾಕೆ ಎತ್ತಲ್ಪಡಬೇಕು ಎಂಬುದಾಗಿ, ಅಥವಾ ಯೇಸುವಿನ ರಹಸ್ಯಪರಣ ಯಾಕೆ ಎಂಬುದಾಗಿ ನಾವು ಕಲಿತಾ ಇದ್ದೇವೆ. ಅದರಲ್ಲಿಯೇ ನಿನ್ನೆ ದಿವಸ ನಾವು ಮೊದಲ ವಿಷಯ ಕಲಿತದ್ದು
ಪುನರುತ್ಥಾನ, ನೀತಿವಂತರ ಪುನರುತ್ಥಾನಕ್ಕಾಗಿಯೇ ರಹಸ್ಯ ಭರಣ ಎಂಬುದಾಗಿ ಮೊದಲ ವಿಷಯ ನಾವು ನಿನ್ನೆ ದಿವಸ ಕಲಿತೇವೆ ಪ್ರಿಯರೇ. ಇವತ್ತು ಎರಡನೇ ವಿಷಯಕ್ಕೆ ನಾವು ಬರ್ತಾ ಇದ್ದೇವೆ. ಯಾಕೆ ರಹಸ್ಯ ಭರಣ ಎಂಬುದಾಗಿ ಯೋಹನ್ನನ ಸುವಾರ್ತೆ 14ನೇ ಅಧ್ಯಾಯ 1-3 ವಾಕ್ಯ ಓದುವ. ವಾಗ್ದಾನವನ್ನು, ಯೇಸು ಕ್ರಿಸ್ತನು ಮಾಡಿದಂಥ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ಆತನ ರಹಸ್ಯ ಭರಣ ಓದುವ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಯೇಸು ಒಂದು ವಾಗ್ದಾನ ಮಾಡಿದ್ದಾನೆ. ಅಪೊಸ್ತಲಕತೆ 1:11-12 ವಾಕ್ಯ ಓದುವ. ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟು 3 ಸಲ ಎದ್ದು ಬಂದ ನಂತರ 40 ದಿವಸಗಳ ಕಾಲ, ಅಪೊಸ್ತಲಕತೆ 1:4-5 ಓದ್ತೇವೆ, 40 ದಿವಸಗಳ ತನಕ ಆತನು ಭೂಮಿಯಲ್ಲಿ 500ಕ್ಕಿಂತ ಅಧಿಕ ಭಕ್ತರಿಗೆ ಆತನು ಕಾಣಿಸಿಕೊಂಡ ಎಂಬುದಾಗಿ ನಾವು 1 ಕೊರಿಂಥ 15:1 ನಾವು 5 ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರಿಯರೇ. ಓಕೆ, ಕಾಣಿಸಿಕೊಂಡ ನಂತರ 40ನೇ ದಿವಸದಲ್ಲಿ ಆತನು ಏನಾಗ್ತಾನೆ, ಆತನು ಮೆಣ್ಣೆ ಮರಗಳ ಗುಡ್ಡದಲ್ಲಿ ತನ್ನ ಶಿಷ್ಯರನ್ನು ಕೂಡಿಸಿ 11 ಜನ ಶಿಷ್ಯರು, ಈಗ ಯೂದ ಆಲ್ರೆಡಿ ಸತ್ತಿದ್ದಾನೆ, ಒಟ್ಟಾಗಿ ಸೇರಿದಂಥ ಸಂದರ್ಭದಲ್ಲಿ ಆತ ಸ್ವರ್ಗಾರೋಹಣ ತನ್ನ ಮೇಘ ವಾಹನನಾಗಿ, ಮೇಘ ವಿಮಾನದಲ್ಲಿ ಆತನು ಸ್ವರ್ಗಾರೋಹಣವಾಗಿ ಎತ್ತಲ್ಪಡುವುದನ್ನು ನೋಡ್ತೇವೆ ನಾವು. ಆಗ ಎತ್ತಲ್ಪಟ್ಟ ನಂತರ 2 ದೂತರು ಬಂದು ಹೇಳುವಂಥ ಸಾಕ್ಷಿ ನಾವಲ್ಲಿ ಕಾಣ್ತೇವೆ. ಓದುವ 10ನೇ ವಾಕ್ಯದಿಂದ ಅಲ್ಲಿ ಓದಿ. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ನೋಡಿ, ಯೇಸು ಸ್ವತಃ ಹೇಳಿದ್ದಾನೆ, ನಾನು ಬರ್ತೇನೆ, ತಿರುಗಿ ಬರ್ತೇನೆ, ನಿಮಗೋಸ್ಕರ ಒಂದು ಸ್ಥಳ ಪ್ರಿಪೇರ್ ಮಾಡಿ, ಸಿದ್ಧ ಮಾಡಿ. ಯಾಕೆ ನಾನು ಇರುವಲ್ಲಿ ನೀವು ಇರಬೇಕು. ತಂದೆ ಮನೆಯಲ್ಲಿ ಅನೇಕ ಬಿಡಾರಗಳಿವೆ. ಈಗ 2000 ವರ್ಷಗಳಿಂದ ನಮಗೆ ಬಿಡಾರಗಳನ್ನು ಆತ ಸ್ವರ್ಗದ ಸಿದ್ಧ ಮಾಡ್ತಾ ಇದ್ದರೆ, ವಾಗ್ದಾನ ಮಾಡಿದಾಗೆ ಆತ ಕರ್ಕೊಂಡು ಹೋಗ್ಲಿಕ್ಕೆ ಯಾರಿಗೆ ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತಂದುಕೊಂಡು ಪರಿಶುದ್ಧವಾದ ಜೀವಿತವನ್ನು ದೈವಿಕ ಅನ್ಯೋನ್ಯತೆ ಜೀವಿಸುವಂಥ ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗಳನ್ನು ತನ್ನ ಜೊತೆಯಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಕರ್ಕೊಂಡು ಹೋಗುವುದಕ್ಕಾಗಿ ತಿರುಗಿ ಆತನು ಬರಲೇಬೇಕು. 2 ಪೇತ್ರ 3:8-9 ಕೂಡ ಓದಿ. 2 Peter 3:8-9. ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಕೀರ್ತನೆ 94 ಪ್ರಕಾರವಾಗಿ ಎಂಬುದನ್ನು ಮಾತ್ರ ಮರೆಯಬೇಡಿರಿ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ, ಇಲ್ಲಿ ಬೇಡ, ನಾವು 1ನೇ ವಾಕ್ಯದಿಂದಲೇ ಓದಿ. ಪ್ರಿಯರೇ, ನಿಮಗೀಗ ಬರೆಯುವುದು 2ನೇ ಪತ್ರಿಕೆ. ಪರಿಶುದ್ಧ ಪ್ರವಾದಿಗಳು ಪೂರ್ವದಲ್ಲಿ ಹೇಳಿದ ಮಾತುಗಳನ್ನು ಕರ್ತನಾದ ರಕ್ಷಕನು ನಿಮ್ಮ ಅಪೊಸ್ತಲರ ಮೂಲಕ ಕೊಟ್ಟ ಅಪ್ಪಣೆಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳಬೇಕೆಂದು ಈ 2 ಪತ್ರಿಕೆಗಳಲ್ಲಿಯೂ ಜ್ಞಾಪಕ ಕೊಟ್ಟು ನಿಮ್ಮ ಸರಳ ಮನಸ್ಸನ್ನು ಪ್ರೇರಿಸಿದ್ದೇನೆ. ಕಡೆ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ, ಯಾವ ಪ್ರಕಾರ? ತಮ್ಮ ದುರಾಶೆ. ಕ್ವಶನ್ ಮಾಡೋದು ಯಾರು ಗೊತ್ತುಂಟ? ದುರಾಶೆಗಳ ಪ್ರಕಾರ ಜೀವಿಸುವರು. ತಮ್ಮ ಬೇಕಾಬಿಟ್ಟಿಯಾಗಿ ಯಾರು ಜೀವಿಸ್ತಾರೆ ನೋಡಿ, ಅವರಲ್ಲಿ ಮಾತ್ರ ಕ್ವಶನ್ ಅಂದರೆ ಕುಚೋದ್ಯ ಮಾಡುವಂಥ ಒಂದು ಮನಸ್ಸು ಇರ್ತದೆ. ಮುಂದೆ ಓದಿ.
ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನ ಏನಾಯ್ತು? ಇಷ್ಟೆಲ್ಲ ವಾಗ್ದಾನ ಮಾಡಿದಾನೆ. ನಾನು ಬರ್ತೇನೆ, ನನ್ನ ತಂದೆ ಮನೆ ನನಗೆ ಬಿಡಾರಗಳು ಉಂಟು, ನನ್ನನ್ನು ನಂಬಿ ತಂದೆಯನ್ನು ನಂಬಿ ಕಳವಳಗೊಳ್ಳಬೇಡಿ, ಮತ್ತೆ ತಿರುಗಿ ಬಂದು ಕರ್ಕೊಂಡು ಹೋಗ್ತೇನೆ, ನೀವಿರಬೇಕು ವಾಗ್ದಾನ ಮಾಡಿದ್ದಾನಲ್ಲ. ವಾಗ್ದಾನ ಏನಾಯಿತು? ಕುಚೋದ್ಯ ಮಾಡುತ್ತಾ ಅವ್ರು ಏನು ಮಾಡ್ತಾರೆ? ಆ ರೀತಿಯ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ರಹಸ್ಯ ಭರಣಕ್ಕೆ ಸಂಬಂಧವಾಗಿ ಒಂದು ವೇಳೆ ನಾವು ಯೋಚಿಸುವ, ಯೇಸು ಬೇಗ ಬಂದರೆ, ಒಂದು ವೇಳೆ 10 ವರ್ಷದ ಹಿಂದೆ ಯೇಸು ಬಂದಿದ್ದರೆ ಅಥವಾ ಒಂದು 20-30 ವರ್ಷದಿಂದ ಯೇಸು ಬಂದಿದ್ದರೆ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯತೆ ಇತ್ತ? ನಮಗೆ ಸ್ವಾರ್ಥ ತಲುಪಲಿಕ್ಕೆ ಸಾಧ್ಯ ಇತ್ತು? ನಾವು ರಕ್ಷಣೆ ಹೊಂದ್ತಾ ಇರಲಿಲ್ಲ. ಒಂದು 30 ವರ್ಷಗಳ ಹಿಂದೆ ನಮಗೆ ಒಂದು ವೇಳೆ ಯೇಸು ರಹಸ್ಯ ಬಣ ಇದ್ದಿದ್ದರೆ ನಮ್ಮಲ್ಲಿ ಎಷ್ಟೋ ಜನ ರಕ್ಷಣೆ ಹೊಂದ್ತಾ ಇರಲಿಲ್ಲ, ನಾವು ನರಕಕ್ಕೆ ಹೋಗಬೇಕಾಗಿತ್ತು. ಹಾಗೆ ತಡ ಮಾಡಿದ್ದು ಒಳ್ಳೆಯದಕ್ಕಾಗಿ ಅಲ್ಲ, ಆತನು ಬರೋಣವನ್ನು ತಡ ಮಾಡಿದ್ರಿಂದ ಇವತ್ತು ನಾವು ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಿ ಬಂದು ಆತನ ಬರೋಣವನ್ನು ಎದುರು ನೋಡುತ್ತಾ ನಾವು ಏನು ಸಿದ್ಧಪಡಿಸ್ಕೊಳ್ತಾ ಇದ್ದೇವೆ. ನಮ್ಮನ್ನು ನಾವು ಧನ್ಯರಾಗಿದ್ದೇವೆ. ಈ ಲೋಕದಲ್ಲಿ ಅಂಬಾನಿಗಿಂತಲೂ ಅದಾನಿಗಿಂತಲೂ ರತನ್ ಟಾಟಾಗಿಂತಲೂ ಅದಕ್ಕಿಂತ ದೊಡ್ಡ ದೊಡ್ಡ ಐಶ್ವರ್ಯ ಬಿಲ್ ಗೇಟ್ಸ್ಗಿಂತಲೂ ನಾವು ಧನ್ಯರು. ಎಷ್ಟೋ ದೊಡ್ಡ ಐಶ್ವರ್ಯವಂತರಿಗೆ ಇವತ್ತು ನಿರೀಕ್ಷೆ ಇಲ್ಲ, ಆದರೆ ನನಗೆ ಇವತ್ತು ನಿಮಗೆ ನಿರೀಕ್ಷೆ ಇದೆ. ನಿತ್ಯ ಜೀವದ ನಿರೀಕ್ಷೆಯೊಂದಿಗೆ ಇವತ್ತು ಈ ಲೋಕದಲ್ಲಿ ಜೀವಿಸುವಂಥ ಕೃಪೆ ದೇವರು ನಮಗೆ ಕೊಟ್ಟಿದೆ. ಈಗ ಸತ್ತರೆ ನಾವು ಪರಲೋಕಕ್ಕೆ ಸೇರ್ತೇವೆ ಎಂಬ ಆ ನಿರೀಕ್ಷೆಯೊಂದಿಗೆ ನಾವು ಜೀವಿಸುವ ಹಾಗೆ, ಜೀವಕರವಾದ ನಿರೀಕ್ಷೆಯನ್ನು ಜೀವಿಸುವ ಹಾಗೆ ಕರ್ತನ ನಮಗೆ ಕೃಪೆ ಕೊಟ್ಟಿದ್ದಾನೆ. ಹಾಗಾದರೆ ತಡ ಮಾಡಿದ್ದು, ಇನ್ನೂ ತಡ ಮಾಡಿದ್ರೆ ಮಾಡಲಿ, ಬರೋಣ ತಡ ಮಾಡೋದಾದರೆ ಮಾಡಲಿ, ದೇವರಿಗೆ ಸ್ತೋತ್ರ. ಯಾಕೆ ಗೊತ್ತುಂಟಾ? ಇನ್ನೂ ಅನೇಕರು ರಕ್ಷಣೆ ಹೊಂದಲಿ, ಇನ್ನೂ ನರಕಕ್ಕೆ ಹೋಗಬೇಕಾದವರು ಇನ್ನೂ ಅನೇಕರು ಬರಲಿ, ದೇವರ ರಾಜ್ಯಕ್ಕೆ ರಕ್ಷಣೆ ಹೊಂದಿಕೊಳ್ಳಿ. ಅದು ನಮ್ಮ ಗೋಲ್ ಆಗಿರಬೇಕು, ಅದು ನಮ್ಮ ಪ್ರಾರ್ಥನೆ ಆಗಿರಬೇಕು, ಅದು ನಮ್ಮ ಬಯಕೆ ಆಗಿರಬೇಕು ಪ್ರಿಯರು. ಹಾಗಾದರೆ ಕೊನೆಯ ದಿವಸ ವಾಗ್ದಾನಕ್ಕೆ ಕುರಿತಾಗಿ, ಯೇಸುವಿನ ವಾಗ್ದಾನಕ್ಕೆ ಸಂಬಂಧವಾಗಿ ಕುಚೋದ್ಯಗಾರ ಅಂದರೆ ದುರಾಶೆಗಳ ಪ್ರಕಾರ ಯಾರು ಜೀವಿಸ್ತಾರೆ ನೋಡಿ, ಅವರು ಎಲ್ಲರಲ್ಲ. ಭಕ್ತರು ಯಾವತ್ತೂ ಬಯಸುತ್ತಾರೆ ಇನ್ನೂ ಆದಷ್ಟು ಸಾವಿರಾರು ಮಂದಿ ದೇವರಾಜ್ಯಕ್ಕೆ ಬರಲಿ ಮಧ್ಯೆ ಬಯಸುತ್ತಾರೆ. ಕಾರಣ ಅವರು ಸುವಾರ್ತೆ ಸಾರ್ತಾರೆ, ಅವರು ಆತ್ಮ ನಾಶವಾಗುವಂಥ ನಶಿಸಿ ಹೋಗುವಂಥ ಆತ್ಮಗಳಿಗಾಗಿ ಪ್ರಾರ್ಥಿಸುತ್ತಾರೆ. ಅಂಥವರು ಯಾವತ್ತೂ ಪ್ರಶ್ನೆ ಮಾಡಲ್ಲ, ಬರೋಣ 2 ವರ್ಷ ಇನ್ನೂ ಆಗಲಿಲ್ಲ, ಇನ್ನೂ ನಡೆಯಲಿಲ್ಲ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಾ? ಯೇಸು ರಹಸ್ಯ ವಿಷಯಕ್ಕೆ ಸಂಬಂಧವಾಗಿ ಪೌಲ ಇದ್ದ ಸಂದರ್ಭದಲ್ಲೇ ಪ್ರಶ್ನೆಗಳೆದ್ದಿದ್ದುವಂತೆ. ನಾವು ಅದನ್ನು ಧ್ಯಾನ ಮಾಡಿ, ಹೌದಾ? 2 Thessalonians 2ನೇ ಅಧ್ಯಾಯ 1-2-3 ವಾಕ್ಯ ಓದಿ. 2 Thessalonians chapter 2 1-2 ಮಾತ್ರ 1-2. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಕರ್ತನ ದಿನವು ಕರ್ತನ ದಿನ ಅಂದ್ರೆ ಇದು ಯಾವುದು? ಕರ್ತನ ದಿನ ಇಲ್ಲಿ ಮೆನ್ಷನ್ ಮಾಡಿದ್ದು ಯಾವುದು? ಪ್ರತ್ಯಕ್ಷತೆ ಅಥವಾ ರಹಸ್ಯ ಬರೋಣ. ಈ ಕರ್ತನ ದಿನ ಮೆನ್ಷನ್ ಮಾಡಿದ್ದು. ಮುಂದೆ ಓದಿ. ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ ಪೌಲನು ಹಾಗೆ ಹೇಳಿದನೆಂದಾಗಲಿ ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರು ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡ್ರಿ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಇಲ್ಲಿ ಆ ದಿನ ಅಂದ್ರೆ ಯಾವುದು? ಸಂಕಟ ಕಾಲದ 7 ವರ್ಷಗಳ ಸಮಯ ಆ ದಿನ. ಪ್ರೈಸ್ ಗಾಡ್. ಇಲ್ಲಿ ಕನ್ಫ್ಯೂಷನ್ ಕೆಲವರಿಗೆ ಇರ್ತದೆ. ಓಕೆ, ಇರಲಿ. ಇಲ್ಲಿ ಆ ದಿನ ಎಂಬುದಾಗಿ ಅವರು ಹೇಳಿದಾಗ ಅವ್ರಿಗೆ ಕಳವಳ ಉಂಟಾಯ್ತದೆ, ಸಭೆಯವರಿಗೆ ಕಳವಳ ಪಟ್ಟರು. ಯಾಕೆ ಗೊತ್ತುಂಟಾ? ಆ ದಿನ ಎಂಬುದಾಗಿ ಹೇಳುವಂಥದ್ದು 7 ವರ್ಷದ ಸಂಕಟ ಕಾಲದ ಕುರಿತಾಗಿ ತಿಳಿಸುವಂಥ ಒಂದು ವಾಕ್ಯವಾಗಿದೆ. ಆದರೆ ಆ ದಿನ ಬರಕ್ಕೆ ಮುಂಚಿನ ಸಭೆ ಎತ್ತಲ್ಪಡ್ತದೆ. ಪೌಲನ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಆ ದಿನ, ಆ ಘೋರವಾದ ದಿನ, ಆ ಕ್ರೂರವಾದ ದಿನ, ಲೋಕವನ್ನು ಬರಿದು ಮಾಡುವಂಥ ದಿನ, ಏಷ್ಯ 24:1-2 ಹೇಳಿದ ಹಾಗೆ ಬರಿದು ಮಾಡುವಂಥ ದಿನ, ನಾಶನದ ದಿನ, ದಂಡನೆಯ ದಿನ, 7 ವರ್ಷಗಳ ಸಂಕಟ ಕಾಲ, ಅದು ಬರೋಕ್ಕೆ ಮುಂಚೆ ಸಭೆ ಎತ್ತಲ್ಪಡ್ತದೆ ಎಂಬುದು ಪೌಲನ್ ಸ್ಪಷ್ಟವಾಗಿ ಇಲ್ಲಿ ವಿವರವಾಗಿ ಅಲ್ಲಿ ಸಭೆಗೆ, ಥೆಸಲೋನಿಕ ಸಭೆಗೆ ವಿವರವಾಗಿ ತಿಳಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದರೆ ವಾಗ್ದಾನ ನೆರವೇರಿಸ್ತಾನೆ. ನಾವು ನಂಬರ್ಸ್ 23 ಅರಣ್ಯಕಾಂಡ 23:19 ಹೇಳ್ತದೆ, ಮನುಷ್ಯರಾಗಿ 2 ಮಾತಿನ ದೇವರಲ್ಲ, ಒಂದು ವಾಗ್ದಾನ ಮಾಡಿದರೆ ಆತನು ವಾಗ್ದಾನ ನೆರವೇರಿಸುವ ದೇವರು. ಸತ್ಯವೇದದಲ್ಲಿ ಓದುವಾಗ 31,173 ವಾಕ್ಯಗಳುಂಟು ಇಡೀ ಸತ್ಯವೇದದಲ್ಲಿ.
ಹಲಲಿಯ ಮತ್ತವೆಲ್ಲ ಹಳೆ ಒಡಂಬಡಿಕೆಯಲ್ಲಿ 23,214 ವಾಕ್ಯಗಳುಂಟು. ಹೊಸ ಒಡಂಬಡಿಕೆಯಲ್ಲಿ 7,959 ವಾಕ್ಯಗಳುಂಟು. 7,959 ವಾಕ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಉಂಟು. ಟೋಟಲ್ ಸತ್ಯವೇದದಲ್ಲಿ 1,189 ಅಧ್ಯಾಯಗಳುಂಟು. ಅದರಲ್ಲಿ 929 ಹಳೆ ಒಡಂಬಡಿಕೆಯಲ್ಲಿ ಅಧ್ಯಾಯಗಳು, ಹೊಸ ಒಡಂಬಡಿಕೆಯಲ್ಲಿ 260 ಅಧ್ಯಾಯಗಳು. ಯಾಕೆ ಇದನ್ನು ನಿಮಗೆ ಹೇಳ್ತೇನೆ ಅಂದರೆ, ಇಡೀ ಸತ್ಯವೇದದಲ್ಲಿ 31,173 ವಾಕ್ಯಗಳಲ್ಲಿ 6,000 ಶ್ರೇಷ್ಠ ವಾಗ್ದಾನಗಳನ್ನು ದೇವರು ಕೊಟ್ಟಿದ್ದಾನೆ ಪ್ರಿಯರೇ. ಅದರಲ್ಲಿ ಇನ್ನೂ ಹೇಳಬೇಕಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಸ್ಪೆಷಲ್ ಆಗಿ ಹೇಳಬೇಕಾದ್ರೆ 318 ಬಾರಿ, 260 ಅಧ್ಯಾಯಗಳಲ್ಲಿ 318 ಬಾರಿ ಯೇಸು ಕ್ರಿಸ್ತನ ಬರೋಣಕ್ಕೆ ಸಂಬಂಧವಾದ ವಾಗ್ದಾನಗಳುಂಟು. ಯೇಸುಸ್ವಾಮಿ ಅನೇಕ ಕಡೆ ಯೇಸುಸ್ವಾಮಿ ಸ್ವತಃ ಹೇಳಿದ್ದಾನೆ, ತಿರುಗಿ ಬರುತ್ತೇನೆ, ಬೇಗ ಬರುತ್ತೇನೆ ಎಂಬುದಾಗಿ. ಒಂದೊಂದು ವಾಕ್ಯಗಳು ಓದಿಕೊಳ್ಳುವ ನಾವು. ಪ್ರಕಟಣೆ 3:11 ಓದಿ ಮೊದಲು. ರೆವಲ್ಯೂಷನ್ 3:11. ಬೇಗನೆ ಬರುತ್ತೇನೆ, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಏನ್ ಹೇಳ್ತಾ ಇದ್ದಾನೆ? ಬೇಗನೆ ಬರುತ್ತೇನೆ. ಓಕೆ, ಪ್ರಕಟಣೆ 22 7ನೇ ವಾಕ್ಯ ಓದಿ. ರೆವಲ್ಯೂಷನ್ 22:7. ಈಗೋ ಬೇಗನೆ ಬರುತ್ತೇನೆ. ಸಾಕು. ಯೇಸು ಹೇಳ್ತಾ ಇದ್ದಾನೆ ಇಲ್ಲಿ ಬೇಗನೆ ಬರ್ತೇನೆ. 12ನೇ ವಾಕ್ಯ ಅದೇ ಅಧ್ಯಾಯದಲ್ಲಿ ಈಗೋ ಬೇಗನೆ ಬರುತ್ತೇನೆ. ಪ್ರಕಟಣೆ 22:20 ಓದಿ. ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳ್ತಾನೆ. ಹಾಗಾದ್ರೆ ಈ ವಾಗ್ದಾನ, ಕರ್ತನ ವಾಗ್ದಾನ ನೆರವೇರಬೇಕಾದ್ರೆ ಆತನು ಬರಲೇಬೇಕು. ಅದಕ್ಕಾಗಿ ರಹಸ್ಯಭರಣ ವಾಗ್ದಾನವನ್ನು ನೆರವೇರಿಸುವುದಕ್ಕೋಸ್ಕರ, ಆತನ ಮಾತನ್ನು ಸಂಪೂರ್ಣ ಮಾಡುವುದಕ್ಕೋಸ್ಕರವಾಗಿದೆ ಆತನ ಎರಡನೇದಾಗಿ ಆತನ ರಹಸ್ಯಭರಣ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಅಲ್ಲಲ್ಯ ಇಲ್ಲಿ ನಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು ಎರಡನೇ ವಿಷಯದಲ್ಲಿ ಕೂಡ ಎಂಬುದಾಗಿ ನಂಬುತ್ತೇನೆ ಪ್ರಿಯರೇ. ಓಕೆ, ಮೂರನೇದಾಗಿ ಯಾಕೆ ರಹಸ್ಯ ಬರೋಣ ಅಥವಾ ಯಾಕೆ ಆತನ ಪ್ರತ್ಯಕ್ಷತೆ ಎಂಬುದಾಗಿ ಮೂರನೇದಾಗಿ ನಾನು ಹೇಳಿಕೆ ಇಷ್ಟಪಡ್ತೇನೆ. ರೋಮಾಪುರದ ಪತ್ರಿಕೆ 13ನೇ ಅಧ್ಯಾಯ 11-12 ನಮ್ಮ ರಕ್ಷಣೆಯ ಸಂಪೂರ್ಣತೆಗೋಸ್ಕರವಾಗಿ ಆತನ ರಹಸ್ಯ ಬರೋಣವಾಗಿದೆ. ಓದಿಕೊಳ್ಳೋಣ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಇರುಳು ಬಹಳ ಮಟ್ಟಿಗೆ ಕಳೆಯಿತು. ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಹಾಗಾದ್ರೆ ಇಲ್ಲಿ ನಮ್ಮ ವಿಮೋಚನೆಯು ಹತ್ತಿರವಾಯಿತು ಎಂಬುದಾಗಿ ಪೌಲನು ಹೇಳ್ತಾರೆ. ಯಾವ ವಿಮೋಚನೆ ಬಗ್ಗೆ ಆತನು ಹೇಳ್ತಾ ಇದ್ದಾನೆ? ಶರೀರದ ವಿಮೋಚನೆ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ಅಂದರೆ ರಕ್ಷಣೆಯಲ್ಲಿ 3 ಭಾಗಗಳುಂಟು. ರಕ್ಷಣೆ ಹೊಂದಿದ್ದೇವೆ ಪಾಪದ ಶಿಕ್ಷೆಯಿಂದ, ರಕ್ಷಣೆ ಹೊಂದುತ್ತಾ ಇದ್ದೇವೆ ಪಾಪದ ಶಕ್ತಿಯಿಂದ, ರಕ್ಷಣೆ ಹೊಂದುತ್ತೇವೆ ಭವಿಷ್ಯದಲ್ಲಿ ಪಾಪದ ಸಾನ್ನಿಧ್ಯದಿಂದ. ರಕ್ಷಣೆಯಲ್ಲಿ 3 ಭಾಗಗಳುಂಟು. ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. 3ನೇ ಭಾಗ ಯಾವಾಗ ಪರಿಪೂರ್ಣವಾಗುತ್ತದೋ ಆವಾಗಲೇ ನಮ್ಮ ರಕ್ಷಣೆ ಪರಿಪೂರ್ಣವಾಗುವುದು. ಈಗ ನಾವು ಪಾಪದ ಶಿಕ್ಷೆಯಿಂದ ರಕ್ಷಣೆ ಹೊಂದಿದ್ದೇವೆ ದೇವರ ಕೃಪೆಯಿಂದ, ನಿತ್ಯ ನರಕದಿಂದ ಬಿಡುಗಡೆ ಹೊಂದಿದ್ದೇವೆ. ಈಗ ಪಾಪದ ಶಕ್ತಿಯಿಂದ 2ನೇ ಭಾಗದಲ್ಲಿ ಪ್ರೊಸೆಸ್ಸಲ್ಲಿ ಇದ್ದೇವೆ. ನಾವು ಜೀವಿಸುವಂಥ ಕ್ರೈಸ್ತ ಭಕ್ತರಲ್ಲೂ 2ನೇ ಭಾಗದಲ್ಲಿ ಪಾಪದ ಶಕ್ತಿಯಿಂದ ರಕ್ಷಿಸಲ್ಪಡುತ್ತದೆ. ಹೇಗೆ? ದೇವರ ವಾಕ್ಯದ ಮೂಲಕ, ವಾಕ್ಯದ ಉಪದೇಶ, ವಾಕ್ಯ ಕೈಗೊಂಡರ ನಿಮಿತ್ತ, ವಾಕ್ಯ ಅರಿಕೆ ಮಾಡಿದ ನಿಮಿತ್ತ, ವಾಕ್ಯ ಅನುಸರಿಸಿದ ನಿಮಿತ್ತ, ಪ್ರಾರ್ಥನೆ ನಿಮಿತ್ತ, ಸಹೋದರ ಅನ್ಯೋನ್ಯತೆ ನಿಮಿತ್ತವಾಗಿ ಪಾಪವನ್ನು ಜಯಿಸುತ್ತಾ ಪಾಪದ ಶಕ್ತಿಯಿಂದ ಬಿಡುಗಡೆ ಹೊಂದಿಕೊಳ್ಳುತ್ತಾ ನಾವು ಬರ್ತಾ ಇದ್ದೇವೆ. ರೂಪಾಂತರ ಯೇಸುನ ಸ್ವರೂಪದ ರೂಪಾಂತರ ಹೊಂದುತ್ತಾ ಬರ್ತಿದ್ದೇವೆ. ಇದು 2ನೇ ಪ್ರೊಸೆಸ್ ಆಗಿದೆ ಪ್ರಿಯರೇ, ಅಲ್ಲಲ್ಲಿಯ. ಆದರೆ ಇಲ್ಲಿ ನಾವು ಇನ್ನೊಂದು ವಿಷಯ ಹೇಳಬೇಕಾದ್ರೆ 3ನೇ ಪ್ರೊಸೆಸ್, ಅದು ಸಂಪೂರ್ಣವಾಗುವಂಥ ರಕ್ಷಣೆ ಯೇಸುನ ರಹಸ್ಯಭರಣದಲ್ಲಿ ಕ್ರಿಸ್ತನ ಹಾಗೆ ಆಗುತ್ತೇವೆ. ನಮ್ಮ ಈ ಶರೀರವು ಕ್ರಿಸ್ತನ ಹಾಗೆ ಮಾರ್ಪಾಡು ಹೋಗುತ್ತದೆ ಪ್ರಿಯರೇ. ನಾವು ಒಂದು ವಾಕ್ಯ ಓದಿಕೊಳ್ಳೋಣ. ಫಿಲಿಪ್ಪಿ ಪುಸ್ತಕ 3 19, 20, 21 ವಾಕ್ಯ. 19 ಬೇಡ, 20, 21 ವಾಕ್ಯ ಓದಿ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ
ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಅಂದರೆ ನಾವು ನೋಡ್ತೇವೆ ಆತನ ಬರೋಣದಲ್ಲಿ ಆತನ ಹಾಗೆ ನಾವು ಆಗ್ತೇವೆ. ಇನ್ನೊಂದು ವಾಕ್ಯ ಬೇಕಾದ್ರೆ ಓದಿ, 1 John chapter 3, 1-3, 1 ಯೋಹನ 3, 1-3. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ಅದು ಆತನನ್ನು ತಿಳುಕೊಳ್ಳಲಿಲ್ಲವಲ್ಲ ಪ್ರಿಯರೇ. ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ಯಾವಾಗ ಪ್ರತ್ಯಕ್ಷನಾಗ್ತದೆ ಕ್ರಿಸ್ತನು? ರಹಸ್ಯ ವರ್ಣದಲ್ಲಿ ನಾವು ಆತನ ಹಾಗೆ ಆಗುತ್ತೇವೆ ಪ್ರಿಯರೇ. ಈಗ ಆಗುತ್ತಾ ಇದ್ದೇವೆ. 2 ಕೊರಿಂಥ 3:18 ಏನು ಹೇಳ್ತದೆ ನೋಡಿ, ಕ್ರಿಸ್ತನ ಸ್ವರೂಪದಲ್ಲಿ ರೂಪಾಂತರ ಹೊಂದುತ್ತಾ ಇದೆ. ಪವಿತ್ರಾತ್ಮನ ಕೆಲಸವಾಗಿದೆ ಇದು. ಓದಿ 2 ಕೊರಿಂಥ 3:18. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ರಚಿಸುವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ಪವಿತ್ರಾತ್ಮ ನಮ್ಮ ರೂಪಾಂತರ ಮಾಡ್ತಾ ಇದ್ದಾನೆ. ಕ್ರಿಸ್ತನ ಸ್ವರೂಪಕ್ಕೆ ದಿನಾಲು ನಮ್ಮ ನಡೆಸ್ತಾ ಇರ್ತಾನೆ. ನಾವು ಪ್ರಾರ್ಥಿಸಬೇಕು, ಕರ್ತನೇ ನಿನ್ನ ಗುಣ ನನ್ನಲ್ಲಿ ಬರಲಿ, ನಿನ್ನ ಸ್ವಭಾವ ನನ್ನಲ್ಲಿ ಬರಲಿ. ಶ್ರಮಿಸುವಂಥ ಸ್ವಭಾವ, ಕ್ಷಮೆ ಕೇಳುವಂಥ ಸ್ವಭಾವ, ತಗ್ಗುತನದ ಸ್ವಭಾವ, ದೀನತೆಯ ಸ್ವಭಾವ ಹಾಲೆಲೂಯಾ ನಮ್ಮಲ್ಲಿ ಬರಲಿ ಸ್ವಾಮಿ. ನಿನ್ನ ಗುಣಗಳು ನಮ್ಮಲ್ಲಿ ಬರಲಿ ಸ್ವಾಮಿ. ತಾಳ್ಮೆ ನನ್ನಲ್ಲಿ ಬರಲಿ ಸ್ವಾಮಿ. ಪ್ರೀತಿ ನನ್ನಲ್ಲಿ ಬರಲಿ ಸ್ವಾಮಿ. ನಾವು ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಅಲ್ಲಲಿಯ ಆ ಪವಿತ್ರಾತ್ಮ ನನ್ನ ರೂಪಿಸು ಎಂಬುದಾಗಿ ನಾವು ಪ್ರಾರ್ಥಿಸಬೇಕು, ಬಿಟ್ಟು ಕೊಡಬೇಕು ದೇವರಿಗೆ. ನಮ್ಮ ರೂಪಿಸುವುದಕ್ಕಾಗಿ ಕ್ರಿಸ್ತನ ಸಾರೂಪ್ಯತೆ ರೂಪಿಸಲ್ಪಡ್ತದೆ. ಅದಕ್ಕೆ ನೋಡಿ ಎಫೆಸ 5:27 ಹೇಳ್ತದೆ, ಸುಕ್ಕು ಕಳಂಕ ಮುಂತಂದಿಲ್ಲದ ಕನ್ನಿಕೆ ನಮ್ಮನ್ನು ನಿಲ್ಲಿಸುವುದು ಆತನ ಮುಂದೆ ಏನು ಮಾಡ್ತಾನೆ? ವಾಕ್ಯೋಪದೇಶವಾದ ಜಲಸ್ನಾನದ ಶುದ್ಧಿ ಮಾಡ್ತಾನೆ. ಓದಿ ವಾಕ್ಯವನ್ನು. ಅದನ್ನು ಕಳಂಕ ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯು ಎಂಬಂತೆ ಅದನ್ನಂದು ಯಾರನ್ನು? ಸಭೆಯನ್ನು. 26-27 ಸೇರಿಸಿ ಓದಿಬೇಕಾದ್ರೆ 25ರಿಂದ ಓದಿ. ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನಂದ್ರೆ ಸಭೆಯನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ ಸುಕ್ಕು, ಅದನ್ನಂದ್ರೆ ಸಭೆಯನ್ನು ಕಳಂಕ ಸುಕ್ಕು ಮುಂತಾದೊಂದು ನಾನು ಮತ್ತು ನೀವುಗಳು ರಕ್ಷಣೆ ಹೊಂದಿದ ದೇವಜನರ ಗುಂಪಾಗಿದ್ದ ಸಭೆ ಮುಂತಾದೊಂದು ಇಲ್ಲದ ಕನ್ನಿಕೆಯು ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ವಾಕ್ಯೋಪದೇಶ ಜಲಸ್ನಾನದಿಂದ ಶುದ್ಧಿ ಮಾಡ್ತಾ ಇದ್ದಾನೆ. ಇದರಿಂದಾಗಿ ನಾವು ಇವತ್ತು ಶುದ್ಧೀಕರಣ ಹೊಂದುತ್ತಾ ಕ್ರಿಸ್ತನ ಸ್ವರೂಪದಲ್ಲಿ ಮುಂದುವರಿತಾ ಇದ್ದೇವೆ ಪ್ರಿಯರೇ. ಹಾಲಲ್ಲಿ ಇದೊಂದು ಪ್ರೋಸೆಸ್ ಆಗಿದೆ. ಯಾವಾಗ ಕ್ರಿಸ್ತನ ಹಾಗೆ ಪೂರ್ಣವಾಗಿ ಆಗುತ್ತೇವೆ ಗೊತ್ತುಂಟಾ? ಆತನ ರಹಸ್ಯ ಬರಣದಲ್ಲಿ 1 John 3, 1-3, 1 ಯೋಹನ 3, 1-3. ಈಗ ಓದುವ ನಾವು. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ
ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ರಹಸ್ಯ ವರ್ಣದಲ್ಲಿ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಯಾರಲ್ಲಿ ಈ ನಿರೀಕ್ಷೆ ಇಟ್ಟಿದ್ದಾರಲ್ಲ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಇದು ರಕ್ಷಣೆಯ ಪೂರ್ತೀಕರಣ, ಮೂರನೇ ಭಾಗದ ಪೂರ್ತೀಕರಣವಾಗಿದೆ. ಇಲ್ಲಿ ಯಾವಾಗ ರಹಸ್ಯ ವರ್ಣದಲ್ಲಿ ಕ್ರಿಸ್ತನ ಹಾಗೆ ನಾವು ಕಾಣಿಸಿಕೊಳ್ತೇವೆ, ರೂಪಾಂತರ ಹೊಂದುತ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ರಕ್ಷಣೆಯ ಪೂರ್ತೀಕರಣ. ಇನ್ನೊಂದು ವಾಕ್ಯ ಬೇಕಾದ್ರೆ ಓದುವ. 1 ಕೊರಿಂಥ 1:8 ಓದಿ. 1 ಕೊರಿಂಥ 1:8. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವನು. ಆತನ ಪ್ರತ್ಯಕ್ಷ ಯಾರು ನಮ್ಮ ತಪ್ಪು ಹೊರಿಸದಂತೆ ಏನ್ ಮಾಡ್ತಾನಂತೆ? ಕಡೆವರೆಗೂ ದೃಢಪಟ್ಟು ನಿಲ್ಬೇಕು ಪ್ರಿಯರೇ. ಯಾಕೆ ದೇವರ ವಾಕ್ಯತ್ತದೆ. ಮತ್ತೆ 24:13ನೇ ವಾಕ್ಯದಲ್ಲಿ ಓದ್ತೇವೆ, ಕೊನೆಯವರೆಗೆ. ಅಥವಾ ಮಾರ್ಕ 13:22 ಕೂಡ ಓದ್ತೇವೆ. ಸೇಮ್ ಅಲ್ಲಿ ಹೇಳಲ್ಪಟ್ಟಿದೆ ಅಂದರೆ ಕೊನೆಯವರೆಗೆ ತಾಳುವವನು ರಕ್ಷಣೆ ಹೊಂದಿಕೊಳ್ಳುವನು. ನಾವು ಕೊನೆಯವರೆಗೆ ತಾಳಿಕೊಂಡು ನಿಂತರೆ, ಸಹಿಸಿಕೊಂಡು ನಿಂತರೆ, ಕಷ್ಟ, ಉಪದ್ರವ, ರೋಗ, ಬಾಧೆ, ಸಂಕಟ ಇವೆಲ್ಲ ಸಹಿಸಿಕೊಂಡು ನಂಬಿಕೆಯಲ್ಲಿ ದೃಢವಾಗಿ ನಿಂತರೆ ಪ್ರಿಯರೇ, ಹಲ್ಲೆಲೂಯಾ, ಆ ವ್ಯಕ್ತಿ ರಕ್ಷಣೆ ಹೊಂದಿಕೊಳ್ತಾರೆ. ರಕ್ಷಣೆಯ ಪೂರ್ತೀಕರಣ ಅಲ್ಲಿ ಆಗುತ್ತದೆ. ಇಲ್ಲದಿದ್ದರೆ ರಕ್ಷಣೆ ಹೊಂದಿದಾಯಿತು, ಯೇಸುವನ್ನು ಅಂಗೀಕರಿಸಿದಾಯಿತು, ತಂದೆ ಮಗ ಪವಿತ್ರಾತ್ಮನ ನೀರಲ್ಲಿ ಮುಳುಗಿ ದಿಶೆದುಕೊಂಡದಾಯಿತು, ಎಲ್ಲ ಮಧ್ಯದಲ್ಲಿ ಏನೋ ಒಂದು ಸಮಸ್ಯೆ ಉಂಟಾಯಿತು. ಇವತ್ತು ಬೆಳಿಗ್ಗೆ ನಾವು ಕೆಲವು ಕಡೆ ನಾವು ಮತ್ತು ಸಬಸ್ಟೆನ್ಸ್ ವಿಸಿಟಿಂಗ್ ಹೋದೆವು. ಹಾಗೆ ಒಂದು ಮನೆಗೆ ನಾವು ಹೋಗಿ ಮಾತಾಡ್ತಿರುವಾಗ ವಿಷಯ ಗೊತ್ತಾಯಿತು. ಅಲ್ಲಿಯ ಅವರ ನೆರೆಕೆರೆಯಲ್ಲಿ ಕೆಲವೊಂದು ಜನರು ಒಂದು ಸಮಯದಲ್ಲಿ ಅವರು ರಕ್ಷಣೆ ಹೊಂದಿಕೊಂಡಿದ್ರು. ಈಗ ಅವರೆಲ್ಲ ಹಿಂಜಾರಿ ಹೋಗಿದ್ದಾರೆ ಎಂಬುದಾಗಿ ಅವರು ಆ ತಾಯಿ ನಮ್ಮ ಹತ್ರ ಹೇಳ್ತಾ ಇದ್ರು. ಅದು ಕೇಳುವಾಗ ನನಗೆ ತುಂಬ ದುಃಖ ಆಯಿತು, ತುಂಬ ಬೇಸರ ಕೂಡ ಆಯಿತು. ನೋಡಿ, ರಕ್ಷಣೆ ಹೊಂದಲಿಕ್ಕೆ ತುಂಬ ಜನ ಹೊಂದುತ್ತಾರೆ. ನಾನು ಯಾವಾಗಲೂ ಸಭೆಯಲ್ಲಿ ಇರುವಂಥ ಮಾತು, ಈ ಅಧ್ಯಯನದಲ್ಲಿ ಅನೇಕ ಸಲ ಹೇಳಿದ್ದೇನೆ. ಏನು ಗೊತ್ತುಂಟಾ? ಎಷ್ಟೋ ದೇವಸೇವಕರಿರುವಂಥ ಒಂದು ಮಾತು, ಅದ್ಭುತಗಳಲ್ಲಿ ದೊಡ್ಡ ಅದ್ಭುತ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟುವಂಥದ್ದು, ರಕ್ಷಣೆ ಹೊಂದಿಕೊಳ್ಳುವಂಥದ್ದು. ಹೌದಲ್ಲ? ನಾನು ಅದಕ್ಕೆ ಸೇರಿಸಿ ಹೇಳುವಂಥದ್ದು, ಅದಕ್ಕಿಂತ ಇನ್ನೊಂದು ದೊಡ್ಡ ಅದ್ಭುತ ಇದೆ. ಯಾವುದು ಗೊತ್ತುಂಟಾ? ಹಲ್ಲೆಲೂಯಾ. ಅದಾಗಿದೆ, ರಕ್ಷಣೆ ಹೊಂದಿದಂಥ ವ್ಯಕ್ತಿ ಪರಲೋಕಕ್ಕೆ ಸೇರುವಂಥದ್ದು. ರಕ್ಷಣೆ ತುಂಬ ಜನ ಹೊಂದುತ್ತಾರೆ, ದೀಕ್ಷತೆಯನ್ನು ತುಂಬ ಜನ ಹೊಂದುತ್ತಾರೆ. ಅವರೆಷ್ಟು ಜನ ಅದರಲ್ಲಿ ಪರಲೋಕಕ್ಕೆ ಸೇರ್ತಾರೆ ಅಂತ ಗೊತ್ತಿಲ್ಲ, ಆ ದೇವರಿಗೆ ಮಾತ್ರ ಗೊತ್ತು. ಹಲ್ಲೆಲೂಯಾ. ಅದು ಚೆನ್ನಾಗಿ ಅರ್ಥ ಮಾರ್ಗ ಮಧ್ಯದಲ್ಲಿ ಎಲ್ಲಿಯಾದರೂ ಪಾಪದ ನಿಮಿತ್ತವೋ, ಲೋಕದ ಆಸೆ ನಿಮಿತ್ತವೋ, ಇಚ್ಛೆಗಳ ನಿಮಿತ್ತವೋ, ಅಥವಾ ರೋಗ ಬಾಧೆಗಳ ಸಂಕಟಗಳ ನಿಮಿತ್ತವೋ, ಕುಂದಿ ಹೋಗಿ ನಿರಾಶರಾಗಿಯೋ, ಯಾವುದೇ ಕಾರಣಕ್ಕೂ ನಂಬಿಕೆಯನ್ನು ಬಿಟ್ಟು ನಾವು ಲೋಕದ ಕಡೆ ತಿರುಗಿ ಹೋಗುವುದಾದರೆ ವಾಕ್ಯ ಹೇಳ್ತದೆ, ಏನೆತ್ತದೆ? ನಾವು ಪರಲೋಕಕ್ಕೆ ಹೋಗಲಿಕ್ಕೆ ಆಗಲ್ಲ. ಜಯ ಹೊಂದುವನು ವಾಕ್ಯ ಹೇಳ್ತದೆ. ಸೆಕೆಂಡ್ ರೆವಲ್ಯೂಷನ್ 2:11 ಓದಿ. ರೆವಲ್ಯೂಷನ್ 2:11, ಪ್ರಕಟ 2:11 ಏನ್ ಹೇಳ್ತದೆ ನೋಡಿ. ಜಯ ಹೊಂದುವನಿಗೆ ಎರಡನೇ ಮರಣದಿಂದ ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ, ಯಾರಿಗೆ? ಎಲ್ಲರಿಗೆ ಅಲ್ಲ, ಜಯ ಹೊಂದುವವರಿಗೆ ಮಾತ್ರ. ಜಯ ಹೊಂದುವವನಿಗೆ ಎರಡನೇ ಮರಣದಿಂದ ಎರಡನೇ ಮರಣ ಎಂದರೆ ಏನು? ಪ್ರಕಟಣೆ 21:8 ಓದಿ. ರೆವಲ್ಯೂಷನ್ 21:8. ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವಂತ ಕೆರೆ. ಅದು ಎರಡನೇ ಮರಣ, ನಿಜವಾದ ನರಕ, ಎರಡನೇ ಮರಣ ಆಗಿದೆ ಪ್ರಿಯರೇ. ಅಲ್ಲಲ್ಲಿಯ ಹಾಗೆ ಹಿಂಜಾರಿ ಹೋದಂಥ ವ್ಯಕ್ತಿ ಎರಡನೇ ಮರಣಕ್ಕೆ ತುತ್ತಾಗಬೇಕಾಗುತ್ತದೆ. ಪ್ರೈಸ್ ಗಾಡ್. ಆದ ಕಾರಣ ನಾವು ಜಾಗೃತಿ ಆಗಿರಬೇಕು. ನಮ್ಮ ಫಿಲಿಪ್ಪಿ 2ನೇ ಅಧ್ಯಾಯ ನಾವು 12ನೇ ವಾಕ್ಯ ಓದುವ. ಫಿಲಿಪ್ಪಿ 2:12 ಓದಿ. ರಕ್ಷಣೆ ಹೇಗೆ ಕಾಪಾಡಿಕೊಳ್ಬೇಕಂತ ಪೌಲನು ಹೇಳ್ತಾನೆ ನೋಡಿ. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವೇ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಪೌಲ ಸ್ಪಷ್ಟವಾಗಿ ಹೇಳ್ತಾನೆ. ಫಿಲಿಪ್ಪಿ 4:1 ಓದಿ. ಫಿಲಿಪ್ಪಿ 4:1.
ಹೀಗಿರಲಾಗಿ ಪ್ರಿಯರು ಈಗಿರಲಾಗಿ ಪ್ರಿಯರು ಇಷ್ಟರೂ ಆದ ನನ್ನ ಸಹೋದರರೇ, ಸಹೋದರರೇ, ನನಗೆ ಸಂತೋಷವು ನನಗೆ ಸಂತೋಷ ಜಯಮಾಲಿಯೂ ಆಗಿರುವವರೇ, ಜಯಮಾಲಿ ಆಗಿರುವವರೇ, ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ ಪ್ರಿಯರೇ. ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ. ಸೈತಾನ ದೃಢವಾಗಿ ನಿಲ್ಲದಂತೆ ಹಿಂಸೆ ತರ್ತಾನೆ, ಉಪದ್ರವ ತರ್ತಾನೆ, ನಿಂದೆಗಳು ತರ್ತಾನೆ, ಸಮಸ್ಯೆ ತಂದಾಗ್ತಾನೆ, ಪಾಪದ ಶೋಧನೆ ತಗೊಂಡು ಬರ್ತಾನೆ, ಅಥವಾ ರೋಗ ವ್ಯಾಧಿಗಳಿಗೆ ಒಳಪಡಿಸುತ್ತಾನೆ. ಅನೇಕ ಸಂಗತಿಗಳನ್ನು ನಾವು ಕುಗ್ಗಿ ಹೋಗುವ ಹಾಗೆ ಮಾಡ್ತಾನೆ. ನಿರಾಶರಾಗಿ ನಂಬಿಕೆ, ಕ್ರಿಸ್ತ ನಂಬಿಕೆ ಬಿಟ್ಟು ಹೋಗುವ ಹಾಗೆ ಮಾಡ್ತಾನೆ. ಹೇಗಾದರೂ ಇವೆಲ್ಲ ತಿಳಿದಂತೆ ನಾವು 2 ಕೊರಿಂಥ 2:11 ನಾವು ವಾಕ್ಯ ನೆನಪಿಟ್ಕೊಳ್ಬೇಕು. ಸೈತಾನನ ತಂತ್ರಗಳನ್ನು ಅರಿಯದವರಲ್ಲವಲ್ಲ, ಅವನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರ್ದು. ಕೊನೆಯವರೆಗೆ ಏನೇ ಬರಲಿ, ಸತ್ರು ಕ್ರಿಸ್ತನಿಗಾಗಿ ಕ್ರಿಸ್ತನೆಂಬ ಆ ಸಮರ್ಪಣೆಯೊಂದಿಗೆ ಕೊನೆಯವರೆಗೆ, ಸಾಯುವವರೆಗೆ ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಲ್ಲಬೇಕು ಪ್ರಿಯರೇ. ಕೊಲೊಸ್ಸೆ 1:23 ಓದಿ. ಕೊಲೊಸ್ಸೆ 1:23. ನೀವು ಕೇಳಿದಂತ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ತಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಯಾವಾಗ 4 ವಿಷಯ ಉಂಟಿರಿ. ಪುನಃ ಓದಿ ವಾಕ್ಯ. ನೀವು ಕೇಳಿದಂತ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತಹ ಸುವಾರ್ತೆಯಿಂದ ಉಂಟಾದ. ಹೇಗೆ ನಿರೀಕ್ಷೆ ನಮ್ಮಲ್ಲಿ ಉಂಟು? ಸುವಾರ್ತೆಯಿಂದ ನಿರೀಕ್ಷೆ ನಮಗೆ ಉಂಟಾಯ್ತು. ಸುವಾರ್ತೆ ಕೇಳಲಿಕ್ಕೆ ಸಿಕ್ಕಿದ್ದರಿಂದ ನಮ್ಮ ನಿತ್ಯ ಜೀವದ ನಿರೀಕ್ಷೆ ಇವತ್ತು ಉಂಟಾಗಿದೆ ಪ್ರಿಯರೇ. ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗಬಾರ್ದು. ಆ ನಿರೀಕ್ಷೆಯನ್ನು ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ತೊಲಗಿ ಹೋಗಬಾರ್ದು. ದೃಢವಾಗಿ ನಿಲ್ಬೇಕು ನಂಬಿಕೆ. ಮುಂದೆ ಓದಿ. ತೊಲಗಿ ಹೋಗದೆ ಅಸ್ತಿವಾರದ ಮೇಲೆ ಅಸ್ತಿವಾರ ಅಂದ್ರೆ ವಾಕ್ಯದಲ್ಲಿ ದೃಢವಾಗಿ ನಿಲ್ಬೇಕು, ಉಪದೇಶದಲ್ಲಿ ದೃಢವಾಗಿ ನಿಲ್ಬೇಕು ನಾವು. ಮತ್ತೆ 7:24-27 ಪ್ರಕಾರ ಆ ಬಂಡೆಯ ಮೇಲೆ ಅಸ್ತಿವಾರ ಹಾಕಿದಂತ ವ್ಯಕ್ತಿಗೆ ಸಮಾನವಾದ ರೀತಿಯಲ್ಲಿ ವಾಕ್ಯ ಬಂಡೆಯಲ್ಲಿ ದೃಢವಾಗಿ ನಿಲ್ಬೇಕು ನಾವು. ಸ್ಥಿರವಾಗಿರಬೇಕು. ಯಾವುದನ್ನು ಅಲಗಡಿಸಬಾರದು. ಎಷ್ಟೇ ಕಷ್ಟಗಳು ಬಂದ್ರು, ಸಂಕಟ ಬಂದ್ರು, ಅದು ನಮ್ಮನ್ನು ಅಲಗಡಿಸಬಾರದು. ನಂಬಿಕೆಯಲ್ಲಿ ನೆಲೆಗೊಳ್ಳಬೇಕು, ದೃಢವಾಗಿ ನೆಲೆಗೊಳ್ಬೇಕು ನಂಬಿಕೆಯಲ್ಲಿ. ಹಾಗೆ ಆದ್ರೆ ಮಾತ್ರ ಆ ಪದವಿ ನಮಗೆ ಸಿಗುತ್ತದೆ. ಸುಮ್ಮನೆ ಅಲ್ಲ, ಜಸ್ಟ್ ರಕ್ಷಣೆ ಹೊಂದಿ ದಕ್ಷಿಣ ತೆಗೆದುಕೊಂಡು ಬೇಕಾಬಿಟ್ಟು ಜೀವಿಸಿದ್ರೆ ಪರಲೋಕ ಸಿಗ್ತದೆ ಎಂಬುದಾಗಿ ಅಲ್ಲ ಪ್ರಿಯರೇ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ನಂಬಿಕೆಯಲ್ಲಿ ಕೊನೆಯವರೆಗೆ, ಮರಣದವರೆಗೆ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲಬೇಕೆಂಬುದಾಗಿ ದೇವರ ವಾಕ್ಯವನ್ನು ನಮ್ಮನ್ನು ಎಚ್ಚರಿಸುವಂಥದ್ದನ್ನು ಕಾಣ್ತೇವೆ ನೋಡಿ. 1 ಥೆಸಲೋನಿಕ 3:8 ಕೂಡ ಓದಿ. 1 ಥೆಸಲೋನಿಕ 3:8. ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನಮಗೆ ಜೀವ ಕಳೆ. ಕರ್ತನ ದೃಢವಾಗಿ ನಿಂತ ಪೌಲ ಹೇಳ್ತಾ ಇದ್ದಾನೆ ಥೆಸಲೋನಿಕ ಸಭೆ ನೋಡಿ, ನಮಗೆ ಜೀವ ಕಳೆ ಎಂಬುದಾಗಿ. 2 ಕೊರಿಂಥ 4:14 ಕೂಡ ಓದಿ. 2 ಕೊರಿಂಥ 4:14. ಕರ್ತನಾದ ಯೇಸುವನ್ನು ಎಬ್ಬಿಸಿದಾತನು ನಮ್ಮನ್ನು ಸಹ ಯೇಸುವಿನೊಂದಿಗೆ ಎಬ್ಬಿಸಿ ನಿಮ್ಮ ಜೊತೆಯಲ್ಲಿ ತನ್ನ ಮುಂದೆ ನಿಲ್ಲಿಸುವನೆಂದು ತಿಳಿದವರಾಗಿದ್ದೇವೆ. ಎಂತ ನಂಬಿಕೆ ನೋಡಿ. ಪೌಲನು ನಂಬಿಕೆ ಮಾತನಾಡ್ತಾನೆ. 1 ಥೆಸಲೋನಿಕ 3:13 ಕೂಡ ಓದಿ. 1 ಥೆಸಲೋನಿಕ 3:13. ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. 5:23. 1 ಥೆಸಲೋನಿಕ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಎಂತ ಪ್ರಾರ್ಥನೆ ಪೌಲನನ್ನು ನೋಡಿದ ಇಲ್ಲಿ. ಒಂದೇ ವಾಕ್ಯ ಓದುವ. ಯೂದನ ಪತ್ರಿಕೆ 24-25 ವಾಕ್ಯ. ಬುಕ್ ಆಫ್ ಜೂಡ್ 24-25 ವರ್ಡ್ಸ್.
ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ ಮಹತ್ವ ಆಧಿಪತ್ಯ ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ ಆಮೆನ್. ದೇವರು ನಮ್ಮನ್ನು ಕೊನೆಯವರೆಗೆ ದೃಢಪಡಿಸುತ್ತಾನೆ. ನಾವು ಒಪ್ಪಿಸಿಕೊಟ್ಟು ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲುವುದಾದರೆ ದೇವರು ನಮ್ಮನ್ನು ನಿಲ್ಲಿಸಲಿಕ್ಕೆ ಹೋಗುತ್ತಾನೆ. ಪ್ರಿಯರೇ, ದೋಷವಿಲ್ಲದವರಾಗಿ ಪರಿಶುದ್ಧರಾಗಿ ಜೀವಿಸುವ ಕೊನೆಯವರೆಗೆ ದೃಢವಾಗಿ ನಿಲ್ಲುವಾಗೆ ದೇವರು ನಮಗೆ ಬಲವನ್ನು, ಆತನ ಸಹಾಯವನ್ನು, ಆತನ ಕೃಪೆಯನ್ನು ನಮಗೆ ಆತನು ಕೊಡಲಿಕ್ಕೆ ಹೋಗುತ್ತಾನೆ. ಹಾಗಾದರೆ ಇವತ್ತು ನಾವು ಕಲಿತದ್ದು ಒಟ್ಟಿಗೆ 3 ವಿಷಯ. ಯೇಸುವಿನ ರಹಸ್ಯವನ್ನು ಯಾಕೆ ಎಂಬುದಾಗಿ, ಮೊದಲು ಲೂಕ 14:14 ನೀತಿವಂತರ ಪುನರುತ್ಥಾನ ನಡೆಯುವುದಕ್ಕಾಗಿ ಆತನು ಬರಬೇಕು, ಆತನ ರಹಸ್ಯ ಬರಬೇಕು. ಎರಡನೇದಾಗಿ ನಾವು ಕಲಿತದ್ದು ಯಾವುದು? ಯೋಹನ್ನ 14:1-3 ಆತನ ವಾಗ್ದಾನ ನೆರವೇರಬೇಕಾದ್ರೆ ಆತನು ರಹಸ್ಯ ಬಣ್ಣದಲ್ಲಿ ಬರಲೇಬೇಕು. ಮೂರನೇದಾಗಿ ನಾವು ಕಲಿತದ್ದು ರೋಮ 13:11-12 ನಮ್ಮ ರಕ್ಷಣೆಯ ಪೂರ್ತೀಕರಣ ನಡೆಯಬೇಕಾದ್ರೆ ಆತನು ರಹಸ್ಯ ಬಣ್ಣದಲ್ಲಿ ಆತನು ಬರಲೇಬೇಕೆಂಬುದಾಗಿ 3 ಕಾರ್ಯ ಇವತ್ತಿನವರೆಗೆ ನಡೆದಿದೆ. ಇನ್ನೂ 9 ಕಾರ್ಯ ನಾನು ನಿಮ್ಮೊಟ್ಟಿಗೆ ನಾಡಿಂದ ಮಾತಾಡ್ತೇನೆ ಪ್ರಿಯರೇ. ಹಾಗಾದರೆ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವ, ದೇವರ ಪರಿಶುದ್ಧ ಕರೆಗೆ ಒಪ್ಪಿಸಿಕೊಡುವ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಪೀಠಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ನನ್ನ ವಾರ್ತೆ ಕೇಳುವಂಥ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನಪ್ಪ. ಅಪ್ಪ, ಅನೇಕರು ವಾಕ್ಯ ಕೇಳಿದ್ದಾರೆ. ಕೇಳಲ್ಪಟ್ಟ ವಾಕ್ಯದ ಮುಂದೆ ತಮ್ಮನ್ನು ಒಪ್ಪಿಸಿಕೊಡುವಾಗ ಸಹಾಯ ಮಾಡು. ಯಾರಾದರೂ ರಹಸ್ಯ ಪಾಪದಲ್ಲಿ ಜೀವಿಸ್ತಾ ಇದ್ದರೆ ಅಥವಾ ಸಿದ್ಧತೆ ಇಲ್ಲದೆ ಹೋದರೆ ಅವರ ಜೀವಿತ ಕಾರ್ಯ ಮಾಡಪ್ಪ. ಅದು ಮಾತ್ರವಲ್ಲದೆ ಯಾರಾದರೂ ರಕ್ಷಣೆ ಹೊಂದದವರು ಇದ್ದರೆ ಕರ್ತನೆ, ದೀಕ್ಷೆ ತೆಗೆದುಕೊಳ್ಳದವರು ಇದ್ದರೆ ಅವ್ರ ರಕ್ಷಣೆ ದೀಕ್ಷೆ ತೆಗೆದುಕೊಳ್ಳೋದಕ್ಕಾಗಿ ಮುಂದಕ್ಕೆ ಬರುವ ಹಾಗೆ ಅವ್ರ ಹೃದಯದಲ್ಲಿ ನೀನು ಮಾತನಾಡು. ಯಾಕಂದರೆ ಇನ್ನೂ ಸಮಯ ಇಲ್ಲಲ್ಲ ಕರ್ತನೆ. ಯಾವಾಗ ಬೇಕಾದ ನೀನು ಬರಲಿಕ್ಕೆ ಸಾಧ್ಯತೆ ಉಂಟು ಕರ್ತನೆ. ನಿನ್ನ ಬರೋದನ್ನು ಯಾರೊಬ್ಬರು ವಾರ್ತೆ ಕೇಳಿದವರು ಕೈ ಬಿಡಲ್ಪಡಬಾರ್ದು, ಅವರೆಲ್ಲರೂ ಎತ್ತಲ್ಪಡಬೇಕು ಸ್ವಾಮಿ. ಅದಕ್ಕಾಗಿ ಸಿದ್ಧರಾಗುವ ಹಾಗೆ ಅವರು ಸಿದ್ಧಪಡಿಸಬೇಕಾ ಕರ್ತನೆ ಕೇಳ್ಕೊಳ್ತಾ ಇದ್ದಾನೆ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರಪ್ಪ. ಎಲ್ಲ ಮಾನ ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ. ಆಮೆನ್. God bless you all. Praise the Lord Jesus Christ.